श्रीगुरुभ्यो नमः। हरिः ओम्। गणानां गणपतिगुं हवामहे कविं कवीनाम् उपमश्रवस्तमम् ज्येष्ठराजं ब्रह्मणस्पत आनः शृण्वन्नोतिभिः सीदसाधनम्। ॐ शान्ति शान्ति शान्तिः। ॐ भद्रं कर्णेभिः शृणुयाम देवाः, भद्रं पश्येमाक्षभिर्यजत्राः, स्थिरैरङ्गैः तुष्टुवागं सस्तनूभिः, व्यशेम देवहितं यदायुः। स्वस्ति न इन्द्रो वृद्धश्रवाः, स्वस्ति नः पूषा विश्ववेदाः, स्वस्ति नस्तार्क्ष्यो अरिष्टनेमिः, स्वस्ति नो बृहस्पतिर्ददातु। ॐ शान्ति शान्ति शान्तिः। ಇವತ್ತು ಬೆಳಗ್ಗೆ ಆರಂಭ ಮಾಡಿದ್ದು ಅನೇಕ ವೇದ ಪಾಠಗಳು, ಅದರಲ್ಲೂ ದುರ್ಗಾ ಸೂಕ್ತ, ನಾರಾಯಣ ಸೂಕ್ತ, ಗಣೇಶ ಸೂಕ್ತ ಇವೆಲ್ಲ ಹೇಳಿದೆ. ಈಗ ಅದೆಲ್ಲದಕ್ಕೂ ಮಿಗಿಲಾಗಿ ಕಲಶಪ್ರಾಯವಾಗಿರುವಂತಹ ಒಂದು ವೇದ ಪಾಠವನ್ನು ಹೇಳಬೇಕಾಗತ್ತೆ. ಮಂತ್ರಪುಷ್ಪ. ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾವ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಯ ಏವಂ ವೇದ ಯೋಪಮಾಯತನಂ ವೇದ ಆಯತನವಾನ್ ಭವತಿ ಅಗ್ನಿರ್ವಾ ಅಪಾಮಾಯತನಂ ಆಯತನವಾನ್ ಭವತಿ ಯೋಗ್ನಿರಾಯತನಂ ವೇದ ಆಯತನವಾನ್ ಭವತಿ ಆಪೋ ವಾ ಅಗ್ನಿರಾಯತನಂ ಆಯತನವಾನ್ ಭವತಿ ಯ ಏವಂ ವೇದ ಯೋಪಮಾಯತನಂ ವೇದ ಆಯತನವಾನ್ ಭವತಿ ವಾಯುರ್ವಾ ಅಪಾಮಾಯತನಂ ಆಯತನವಾನ್ ಭವತಿ ಯೋ ವಾಯುರಾಯತನಂ ವೇದ ಆಯತನವಾನ್ ಭವತಿ ಆಪೋ ವೈ ವಾಯುರಾಯತನಂ ಆಯತನವಾನ್ ಭವತಿ ಯ ಏವಂ ವೇದ ಯೋಪಮಾಯತನಂ ವೇದ ಆಯತನವಾನ್ ಭವತಿ ಆಪೋ ವೈ ತಪನ್ನಪಾಮಾಯತನಂ ಆಯತನವಾನ್ ಭವತಿ ಯೋ ಮುಷ್ಯತಪತ ಆಯತನಂ ವೇದ ಆಯತನವಾನ್ ಭವತಿ ಆಪೋ ವಾ ಅಮುಷ್ಯತಪತ ಆಯತನಂ ಆಯತನವಾನ್ ಭವತಿ ಯ ಏವಂ ವೇದ ಯೋಪಮಾಯತನಂ ವೇದ ಆಯತನವಾನ್ ಭವತಿ ಚಂದ್ರಮಾ ವಾ ಅಪಾಮಾಯತನಂ ಆಯತನವಾನ್ ಭವತಿ ಯಶ್ಚಂದ್ರಮಸ ಆಯತನಂ ವೇದ
आयतनवान् भवति आपो वै चन्द्रमस आयतनम् आयतनवान् भवति य एवं वेद योपामायतनं वेद आयतनवान् भवति नक्षत्राणि वा अपामायतनम् आयतनवान् भवति नक्षत्राणामायतनं वेद आयतनवान् भवति आपो वै नक्षत्राणामायतनम् आयतनवान् भवति य एवं वेद योपामायतनं वेद आयतनवान् भवति पर्जन्यो वा अपामायतनम् आयतनवान् भवति यः पर्जन्यस्यायतनं वेद आयतनवान् भवति आपो वै पर्जन्यस्यायतनम् आयतनवान् भवति य एवं वेद योपामायतनं वेद आयतनवान् भवति संवत्सरो वा अपामायतनम् आयतनवान् भवति यत्संवत्सरस्यायतनं वेद आयतनवान् आपो वै संवत्सरस्यायतनम् आयतनवान् भवति य एवं वेद योऽप्सुनावं प्रतिष्ठितां वेद प्रत्येव तिष्ठति राजाधिराजाय प्रसह्य साहिने नमो वयं वै श्रवणाय कुर्महे समे कामान् कामकामाय मह्यम् कामेश्वरो वै श्रवणो ददातु कुबेराय वै श्रवणाय महाराजाय नमः ॐ शान्ति शान्ति शान्तिः ಕೀರ್ತನ ಸಂಗ್ರಹ 175. ಶ್ರೀಪತಿಯು ನಮಗೆ ಸಂಪದವೀಯಲಿ ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ಶ್ರೀಪತಿಯು ನಮಗೆ ಸಂಪದವೀಯಲಿ ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ಶ್ರೀಪತಿಯು ನಮಗೆ ಸಂಪದವೀಯಲಿ ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ಶ್ರೀಪತಿಯು ನಮಗೆ ಸಂಪದವೀಯಲಿ ವರವಿಬುಧರನು ಪೊರೆ ವಿಷವ ಕಂಠದಲ್ಲಿ ಹರನಿತ್ಯ ನಮಗೆ ರಕ್ಷಣೆ ನೀಡಲಿ ವರವಿಬುಧರನು ಪೊರೆ ವಿಷ
ಹೃದಯದಲ್ಲಿ ಹರ ನಿತ್ಯ ನಮಗೆ ರಕ್ಷಣೆ ನೀಡಲಿ. ನರರೊಳುನ್ನತವಾದ ನಿತ್ಯ ಭೋಗಗಳನ್ನು ನರರೊಳುನ್ನತವಾದ ನಿತ್ಯ ಭೋಗಗಳನ್ನು ಪುರುಹೂತ ದಯದಿಂದ ಪೂರ್ಣ ಮಾಡಿಸಲಿ. ಶ್ರೀಪತಿಯು ನಮಗೆ ಸಂಪದ ನೀಯಲಿ. ವಾಣಿಪತಿ ನಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಮಗೆ ಸಂಪದ ನೀಯಲಿ. ವಿನುತ ಸಿದ್ಧಿ ಪ್ರದನು ವಿಘ್ನೇಶ ದಯದಿಂದ ನೆನೆದ ಕಾರ್ಯಗಳ ನೆರವೇರಿಸಲಿ. ಹರ ವಿನುತ ಸಿದ್ಧಿ ಪ್ರದನು ವಿಘ್ನೇಶ ದಯದಿಂದ ನೆನೆದ ಕಾರ್ಯಗಳ ನೆರವೇರಿಸಲಿ. ಹರಸಿ ದಿನ ದಿನವು ಧನ್ವಂತ್ರಿಯಾಪತ್ತುಗಳ ಕಳೆದು ದಿನ ದಿನವು ಧನ್ವಂತ್ರಿಯಾಪತ್ತುಗಳ ಕಳೆದು ಮನಹರುಷವೇತ್ತು ಮನ್ನಿಸಲಿ ಬಿಡದೆ. ಶ್ರೀಪತಿಯು ನಮಗೆ ಸಂಪದ ನೀಯಲಿ. ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಮಗೆ ಸಂಪದ ನೀಯಲಿ. ನಿರುತ ಸುಜ್ಞಾನವನ್ನು ಬೆಳಗಿ ಕೃಪೆಗೈಯುವ ಗುರುಗಳ ಆಶೀರ್ವಾದ ನಮಗಾಗಲಿ. ನಿರುತ ಸುಜ್ಞಾನವನ್ನು ಬೆಳಗಿ ಕೃಪೆಗೈಯುವ ಗುರುಗಳ ಆಶೀರ್ವಾದ ನಮಗಾಗಲಿ. ಪುರಂದರ ವಿಠಲನ ಕರುಣದಿಂದಲಿ ಸಕಲ ಪುರಂದರ ವಿಠಲನ ಕರುಣದಿಂದಲಿ ಸಕಲ ಸುರರೊಲುಮೆ ನಮಗೆ ಸುಸ್ಥಿರವಾಗಲಿ. ಶ್ರೀಪತಿಯು ನಮಗೆ ಸಂಪದ ನೀಯಲಿ. ವಾಣಿಪತಿ ನಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಮಗೆ ಸಂಪದ ನೀಯಲಿ.
ಕೀರ್ತನ ಸಂಗ್ರಹ ಭಾಗ 1 ಪುಟ 113. ಬಾ ಶ್ರೀ ಗುರುದೇವನೇ ಬಾ, ಬಾ ಶ್ರೀ ಗುರುದೇವನೇ ಬಾ, ಬಾ ಶ್ರೀ ಗುರುದೇವನೇ ಬಾ. ಶ್ಯಾಮಲ ಕಾನನ ಶೃಂಗ ತರಂಗಿತ, ಶ್ಯಾಮಲ ಕಾನನ ಶೃಂಗ ತರಂಗಿತ, ಸಹ್ಯಾದ್ರಿಯ ಸುಂದರ ಮಂದಿರಕ್ಕೆ, ಚಿನ್ಮಯ ಮಮ ಮಂದಿರಕ್ಕೆ ಬಾ ಶ್ರೀ ಗುರುದೇವನೇ ಬಾ, ಬಾ ಶ್ರೀ ಗುರುದೇವನೇ ಬಾ. ವಂಗಮಾತೆಯಲ್ಲಿ ಜನ್ಮವನೆತ್ತಿ, ವಂಗಮಾತೆಯಲ್ಲಿ ಜನ್ಮವನೆತ್ತಿ, ದಿವ್ಯ ಸಮನ್ವಯ ಧರ್ಮವ ಕೀರ್ತಿ. ವಂಗಮಾತೆಯಲ್ಲಿ ಜನ್ಮವನೆತ್ತಿ, ದಿವ್ಯ ಸಮನ್ವಯ ಧರ್ಮವ ಕೀರ್ತಿ. ಮತಭೇದದ ವಿಷವನ್ನು ಹೋರಾಡಿ, ಮತಭೇದದ ವಿಷವನ್ನು ಹೋರಾಡಿ, ಲೋಕದ ದೃಷ್ಟಿಗೆ ಸಮತೆಯ ನೀಡಿ, ಲೋಕದ ದೃಷ್ಟಿಗೆ ಸಮತೆಯ ನೀಡಿ, ಕಾಪಾಡಿದ ಪಾವನ ಮೂರ್ತಿಯೇ ಬಾ ಶ್ರೀ ಗುರುದೇವನೇ ಬಾ, ಬಾ ಶ್ರೀ ಗುರುದೇವನೇ ಬಾ. ಹೇ ನವಯುಗದವತಾರ, ಹೇ ನವಯುಗದವತಾರ, ಪೂರ್ವ ದಿಗಂತದಿ ಕಾಂತಿಯು ಮೂಡಿ, ನಾಡಿನ ಕತ್ತಲೆಯನ್ನು ಹೋರಾಡಿ, ಮೈಗೂರುವ ತೆರದಲ್ಲಿ ನೀನಿಂದು, ಮೈಗೂರುವ ತೆರದಲ್ಲಿ ನೀನಿಂದು, ನಮ್ಮೇವನದುರ ಕೈ ತಂದು, ನಮ್ಮೆಲೆಗತನ ಪರಿಹರಿಸಿ, ಸುಖ ಶಾಂತಿಯ ಕಾಂತಿಯ ಧರಿಸಿ, ಕೃಪೆಗೈ ಓ ಮಮ ದೀನಬಂಧು ಬಾ ಶ್ರೀ ಗುರುದೇವನೇ ಬಾ, ಬಾ ಶ್ರೀ ಗುರುದೇವನೇ ಬಾ. ಶ್ಯಾಮಲ ಕಾನನ ಶೃಂಗ ತರಂಗಿತ, ಶ್ಯಾಮಲ ಕಾನನ ಶೃಂಗ ತರಂಗಿತ, ಸಹ್ಯಾದ್ರಿಯ ಸುಂದರ ಮಂದಿರಕ್ಕೆ, ಚಿನ್ಮಯ ಮಮ ಮಂದಿರಕ್ಕೆ ಬಾ ಶ್ರೀ ಗುರುದೇವನೇ ಬಾ, ಬಾ ಶ್ರೀ ಗುರುದೇವನೇ ಬಾ, ಬಾ ಶ್ರೀ ಗುರುದೇವನೇ ಬಾ.
ಬವನಿತೆ ಅಂಕದಲ್ಲಿ ನಲಿವನಾರು ಬೆಳಕ ಚಲ್ಲಿ ವಿಪ್ರವನಿತೆ ಅಂಕದಲ್ಲಿ ನಲಿವನಾರು ಬೆಳಕ ಚಲ್ಲಿ ಧರಿಸಿ ದಿಶೆಯ ಚಲುವ ಕುವರ ಧರಿಸಿ ದಿಶೆಯ ಚಲುವ ಕುವರ ಒಲಿದು ಬಂದೆ ಬಡ ಕುಟೀರ ವಿಪ್ರವನಿತೆ ಅಂಕದಲ್ಲಿ ನಲಿವ ನಾರು ಬೆಳಕ ಚಲ್ಲಿ ವಿಪ್ರವನಿತೆ ಅಂಕದಲ್ಲಿ ನಲಿವನಾರು ಬೆಳಕ ಚಲ್ಲಿ ಧರಿಸಿ ದಿಶೆಯ ಚಲುವ ಕುವರ ಧರಿಸಿ ದಿಶೆಯ ಚಲುವ ಕುವರ ಒಲಿದು ಬಂದೆ ಬಡ ಕುಟೀರ ವಿಪ್ರವನಿತೆ ಅಂಕದಲ್ಲಿ ನಲಿವನಾರು ಬೆಳಕ ಚಲ್ಲಿ ಭೂತಲಕ್ಕೆ ಇಳಿದು ಬಂದೆ ಯಾರು ನೀನು ಕಣ್ಮಣಿ ಭೂತಲಕ್ಕೆ ಇಳಿದು ಬಂದೆ ಯಾರು ನೀನು ಕಣ್ಮಣಿ ಆರ್ತ ಜನರ ತಾಪ ಕಳೆಯೇ ಆರ್ತ ಜನರ ತಾಪ ಕಳೆಯೇ ಸುರಿಸಿ ಕರುಣೆ ಕಂಬನಿ ವಿಪ್ರವನಿತೆ ಅಂಕದಲ್ಲಿ ನಲಿವನಾರು ಬೆಳಕ ಚಲ್ಲಿ ವಿಪ್ರವನಿತೆ ಅಂಕದಲ್ಲಿ ನಲಿವನಾರು ಬೆಳಕ ಚಲ್ಲಿ ನೊಂದ ಜನಕ್ಕೆ ನೆರವ ನೀಡಿ ಬಂದೆ ಏನು ಗೋಪ್ಯವಾಗಿ ನೊಂದ ಜನಕ್ಕೆ ನೆರವ ನೀಡಿ ಬಂದೆ ಏನು ಗೋಪ್ಯವಾಗಿ ಕಂದ ಮೊಗದಿ ಕರುಣೆ ತಳೆದು ಕಂದ ಮೊಗದಿ ಕರುಣೆ ತಳೆದು ಅಳುವೆ ನಗುವೆ ಯಾರಿಗಾಗಿ ವಿಪ್ರವನಿತೆ ಅಂಕದಲ್ಲಿ ನಲಿವನಾರು ಬೆಳಕ ಚಲ್ಲಿ ವಿಪ್ರವನಿತೆ ಅಂಕದಲ್ಲಿ ನಲಿವನಾರು ಬೆಳಕ ಚಲ್ಲಿ ಧರಿಸಿ ದಿಶೆಯ ಚಲುವ ಕುವರ ಧರಿಸಿ ದಿಶೆಯ ಚಲುವ ಕುವರ ಒಲಿದು ಬಂದೆ ಬಡ ಕುಟೀರ ವಿಪ್ರವನಿತೆ ಅಂಕದಲ್ಲಿ ನಲಿವನಾರು ಬೆಳಕ ಚಲ್ಲಿ ರೂಪರಾಶಿ
ಕಂಡು ನಿನ್ನ ಕಳೆಯಲಾರೆ ನೆಟ್ಟ ಕಣ್ಣ ರೂಪರಾಶಿ ಕಂಡು ನಿನ್ನ ಸೆಳೆಯಲಾರೆ ನೆಟ್ಟ ಕಣ್ಣ ತಾಪತಿ ಬೀರನಾಶಿ ನಿನ್ನ ತಾಪತಿ ಮೀರ ನಾಶಿ ನಿನ್ನ ತೋಳಲೆತ್ತಿ ಕೊಂಬೆ ಚಿನ್ನ ವಿಪ್ರವನಿತೆ ಅಂಕದಲ್ಲಿ ನಲಿವನಾರು ಬೆಳಕ ವಿಪ್ರವನಿತೆ ಅಂಕದಲ್ಲಿ ನಲಿವನಾರು ಬೆಳಕ ಚೆಲ್ಲಿ ಧರಿಸಿ ದಿಶೆಯ ಚಲುವ ಕುವರ ಧರಿಸಿ ದಿಶೆಯ ಚಲುವ ಕುವರ ಒಲಿದು ಬಂದೆ ಬಡದು ವಿಪ್ರವನಿತೆ ಅಂಕದಲ್ಲಿ ನಲಿವನಾರು ಬೆಳಕ ಚೆಲ್ಲಿ ವಿಪ್ರವನಿತೆ ಅಂಕದಲ್ಲಿ ನಲಿವನಾರು ಬೆಳಕ ಶ್ರೀರಾಮಕೃಷ್ಣ ಪರಮಹಂಸರು ಜನ್ಮವನ್ನ ಪಡೆದ ಕಾಮಾರಪುಕರ ಹಳ್ಳಿಯ ಆಗಿನ ಕಾಲದ್ದು ಹಳ್ಳಿ ಚಂದ್ರಮಣಿ ದೇವಿಗೆ ಶ್ರೀರಾಮಕೃಷ್ಣ ಪರಮಹಂಸರು ಹುಟ್ಟೋದಕ್ಕಿಂತ ಮುಂಚೆ ಗರ್ಭದಲ್ಲಿರುವಂತಹ ಆ ಮಗುವಿನ ಅದ್ಭುತವಾದ ಅನೇಕ ರೀತಿಯ ಅನುಭವಗಳನ್ನು ಚಂದ್ರಮಣಿ ಪಡಿತಾಳೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದು ಈ ಮಗುವಿನ ಮುಂದೆ ಅಂದರೆ ಚಂದ್ರಮಣಿಯ ಮುಂದೆ ನಡೆದಾಗತ್ತೆ ಅನೇಕ ರೀತಿಯ ದಿವ್ಯ ಅನುಭವವಾಗುತ್ತೆ. ಅದೇ ಅನುಭವದ ಹಿನ್ನೆಲೆಯಲ್ಲಿ ಈ ಹಾಡನ್ನು ಬರೆದಿರೋದು ವಿಪ್ರವನಿತೆ ಚಂದ್ರಮಣಿ ದೇವಿ. ರೂಪರಾಶಿ ಕಂಡು ನಿನ್ನ, ಯಾಕೆ ಈ ಲೈನ್ ಹೇಳ್ತಿದ್ದೀನಿ ಅಂದರೆ ಆಶ್ಚರ್ಯವಾಗುತ್ತೆ ನಿಮಗೆ, ಬಟ್ ಇಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್. ಮಗು ಹುಟ್ಟಿದೆ, ನಿಮ್ಗೆ ಗೊತ್ತಿದೆ, ಗುಡಿಸಲು 3-4 ಗುಡಿಸಲಿತ್ತು. ಆ ಗುಡಿಸಲಲ್ಲಿ ಒಂದನ್ನು ಗುಡಿಸಲಲ್ಲಿ ಚಂದ್ರಮಣಿ ದೇವಿ ಇದ್ಲು. ಅವಳನ್ನು ನೋಡ್ಕೋತಿರುವಂತಹ ಆ ಹೆಂಗಸು ಬುಡ್ಡಿ ದೀಪ, ನೀವು ಅದನ್ನು ಮ್ಯೂಸಿಯಮಲ್ಲಿ ನೋಡ್ಬೋದು. ಈಗ ಇದ್ದರೆ ಅದು ತೆಗೆದುಬಿಟ್ಟಿದ್ದಾರೆ. ಬುಡ್ಡಿ ದೀಪ ಅಂತಿರ್ತಿತ್ತು, ಸಿಮೆಣ್ಣೆ ಹಾಕಿ ಬತ್ತಿ ಇಟ್ಕೊ. ಅದೇ ಮನೆಗೆ ಎಂಥ ಲೈಟ್, ಸ್ಪಾಟ್ ಲೈಟ್ ಅಂದ್ಕೊಳ್ಳಿ. ಆ ದೀಪದಲ್ಲಿ ರಾತ್ರಿ ಪ್ರಸವ ವೇದನೆ ಬಂದು ಜನ್ಮವನ್ನು ಕೊಟ್ಟಾಗ ಹೇಗಿತ್ತಂದರೆ ಗುಡಿಸಲು ಸ್ವಲ್ಪ ಆ ಕಡೆ ಅಡುಗೆ ಮಾಡುವಂತಹ ಒಲೆಗಳಿತ್ತು, ಈ ಕಡೆ ಚಂದ್ರಮಣಿ ದೇವಿ ಇದ್ದಾಳೆ. ಮಗು ಪ್ರಸವ ಆಗಿದೆ. ಮಗುನ ನೋಡ್ಕೊಳ್ತಿರುವಾಗ ಚಂದ್ರಮಣಿ ದೇವಿಗೆ ನೋವು, ಬೇನೆ ಉಂಟಾಗಿದೆ. ಇವಳು ಈ ಸಣ್ಣ ದೀಪದಲ್ಲಿ ಆ ಕಡೆನೂ ಹೋಗಬೇಕು, ಈ ಕಡೆನೂ ಬರಬೇಕು. ಆ ಕಡೆ ಆ ಬದಿಗೆ ಹೋಗಿ ಚಂದ್ರಮಣಿಗೆ ನೀರು ಕೊಟ್ಟು ಬರೋದ್ರಲ್ಲಿ ಮಗು ಇಲ್ಲ. ಅಲ್ಲಿ ಏನಾಗಿದೆ ಮಗು ಅಂದ್ರೆ ಉರುಳು ಬಿಟ್ಟು ಬೂದಿ ಒಳಗೆ ಸೇರ್ಕೊಬೇಕು. ಅಲ್ಲಿ ಬೂದಿ ಇತ್ತಲ್ಲ ಅಡುಗೆ ಮಾಡಿ, ಅಂದರೆ ಹುಟ್ಟಿದಾಗಲೇ ಶಿವಸ್ವರೂಪ. ಆ ತಕ್ಷಣ ಬಂದು ಹುಡುಕಿ ಅಯ್ಯೋ ಕೂಗಾಡಿದಾಗ ಅಲ್ಲೇ ಕಾಣುತ್ತೆ ಮಗು, ಕೈ ಕಾಲು ಅಲ್ಲಾಡ್ತಿರುತ್ತೆ. ಆ ಮಗುನ ತೆಗೆದು ಒರೆಸಿ ಮಾಡಿ ನೋಡಿದಾಗ ರೂಪರಾಶಿ ಕಂಡು ನಿನ್ನ ಸೆಳೆಯಲಾರೆ ನೆಟ್ಟ ಕಣ್ಣ.
ತಾಪ ತಿಮಿರ ನಾಶಿ ನಿನ್ನ ತೋಳಲೆತ್ತಿ ಕೊಂಬೆ ಚಿನ್ನ. ಮಗುಗೆ ಹೆಸರು ಆಮೇಲೆ ಇಡ್ತಾರೆ ಗದಾಧರ ಅಂತ. ಯಾಕೆ ಅಂದರೆ ಮಗು ಹುಟ್ಟಲಿಕ್ಕಿಂತ ಮುಂಚೆ ಅವರ ತಂದೆ ಕ್ಷುಧಿರಾಮ ಚಟ್ಟೋಪಾಧ್ಯಾಯ, ಈ ಇಂಗ್ಲೀಷ್ನವ್ರು ಬಂದುಬಿಟ್ಟು ಅಷ್ಟು ಉದ್ದ ಹೆಸರು ಹೇಳೋಕ್ಕೆ ಕಷ್ಟ ಅವ್ರಿಗೆ. ಡ್ಯಾಡ್ ಮಮ್ ಜಾನ್ ಪ್ಯಾನ್ ಅಂದ್ಕೊಂಡಿರ್ತಾರೆ ಅವ್ರಿಗೆ. ಇಷ್ಟಿಷ್ಟು ಉದ್ದ ಹೆಸರು ಬೇಡ ಅಂದ್ಬಿಟ್ಟು ಇಡೀ ವೆಸ್ಟ್ ಬೆಂಗಾಲಲ್ಲಿ ಮುಖ್ಯೋಪಾಧ್ಯಾಯ, ಚಟ್ಟೋಪಾಧ್ಯಾಯ ಅಂತೆಲ್ಲ ದೊಡ್ಡ ದೊಡ್ಡ ಹೆಸರಿತ್ತಲ್ಲ, ಅದಕ್ಕೆ ಅದು ಬೇಡ ಅಂದ್ಬಿಟ್ಟು ಚಟರ್ಜಿ, ಬಂಧೋಪಾಧ್ಯಾಯ, ಬ್ಯಾನರ್ಜಿ ಎಲ್ಲ ಅರ್ಜಿಗಳು ಚಿಕ್ಕದ ಹೆಸರು ಮಾಡಿಬಿಟ್ರು. ಆ್ಯಕ್ಚುಲಿ ಅದು ಪೂರ್ಣ ಹೆಸರು ಹಾಗೆ ಒಳ್ಳೆಯ ಏನಂತ ಹೇಳ್ತಾರೆ ಟ್ರೆಡಿಷ್ನಲ್ ಆ ಒಂದು ಮನೆತನದಲ್ಲಿ ಬಂದಿರುವಂತಹ ಗದಾಧರ. ಯಾಕೆಂದರೆ ಗಯೆನಲ್ಲಿರುವಂಥವನೇ ಗದಾಧರ. ವಿಷ್ಣು ಅವನಿಗೆ ಕನಸಿನಲ್ಲಿ ವಿಷ್ಣು ಹೇಳ್ತಾನಂತೆ, ನಾನು ಬರ್ತಿದ್ದೀನಿ ನಿಮ್ಮ ಮನೆಗೆ ಅಂತ. ಗಾಬರಿ ಆಗಿಬಿಡುತ್ತೆ ಇವನಿಗೆ. ಬಡ ಬ್ರಾಹ್ಮಣ, ಅಲ್ಲಿ ಇಲ್ಲಿ ಪೂಜೆ ಮಾಡ್ಕೊಂಡು ಜೀವನ ನಡೆಸ್ತಾರೆ. ನಮ್ಮ ಮನೆಗೆ ಬರ್ತೀನಿ ಅಂದರೆ ಏನು ಅರ್ಥ? ಆದರೆ ಅವನಿಗೊಂದು ಅನಿರ್ವಚನೀಯ ಅಲೌಕಿಕವಾದ ಅನುಭವ ಆಗುತ್ತೆ. ಆ ಅನುಭವದ ಫಲಿತಾಂಶವೇ ಶ್ರೀರಾಮಕೃಷ್ಣರ ಆ ಆಗಮನ. ಸೊ ಈ ಹಾಡಲ್ಲಿ ನೊಂದ ಜನಕ್ಕೆ ನೆರವ ನೀಡೆ ಬಂದೆ ಏನು ಗೋಪ್ಯವಾಗಿ. ಈ ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು ಒಂದು ಕ್ಲಾಸ್ ಆಫ್ ಸಾಧುಗಳು ಸಂತರಿದ್ದಾರೆ ನಮ್ಮ ಸನಾತನ ಧರ್ಮದಲ್ಲಿ. ತಾಮಸ, ರಜಸ, ಸತ್ವ, 3. ಈಗ ತಪ್ಪಂತ ಏನೂ ಹೇಳೋಲ್ಲ ನಮ್ಮಲ್ಲಿ. ಈಗ ನೋಡಿ, ಮಾರಮ್ಮನ ಪೂಜೆ ಆಗುತ್ತೆ, ಡ್ರಮ್ಗಳು ನುಡಿಸ್ತಿರ್ತಾರೆ, ಹೋಲ್ ನೈಟ್ ನುಡಿಸ್ತಿರ್ತಾರೆ. ಡ್ರಮ್ ತಪ್ಪಂತಲ್ಲ, ಅದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರಿಗೆ ದೇವ ನೀನೊಬ್ಬನೇ. ಅವ್ರಿಗೆ ಅದಿಷ್ಟ, ಆ ರೀತಿಯ ಇಷ್ಟ. ಆ ಜನಗಳ ತಪ್ಪಲ್ಲ, ಅವ್ರ ಭಕ್ತಿ ಆಗಿದೆ. ಆದರೆ ನೆಕ್ಸ್ಟ್ ನಿಮ್ಮಂಥವ್ರು ನಿಮ್ಮ ಲೆವೆಲ್ಗೆ ಬರ್ತೀರಿ, ದೇವಸ್ಥಾನಗಳಿಗೆ ಹೋಗ್ತೀರಿ, ಪೂಜೆ ಮಾಡಿಸ್ತೀರಿ, ಮಂತ್ರಗಳು ಹೇಳಿಸ್ತೀರಿ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಶಿವ ಸಹಸ್ರನಾಮ ಎಲ್ಲ ಹೇಳಿಸಿ ಪೂಜೆ ಮಾಡ್ಕೊಂಡ್ಬರ್ತೀರ. ಸ್ವಲ್ಪ ಮೆಟ್ಲು ಮೇಲೆ ಬರ್ತೀರ. ರಾಮಕೃಷ್ಣ ಆಶ್ರಮ, ಇಸ್ಕಾನ್ ಇಂಥ ಕಡೆ ಎಲ್ಲ ಹೋದಾಗ ಇದ್ಯಾವುದು ಡಮರು ಗಿಮರು ಏನೂ ಇರೋದಿಲ್ಲ. ಪ್ರೇಯರ್ ಟೈಮಲ್ಲಿ ಮಾತ್ರ, ಭಜನೆ ಟೈಮಲ್ಲಿ ಮಾತ್ರ, ಬಾಕಿ ಟೈಮಲ್ಲಿ ನಿಶಬ್ದವಾಗಿ ನೀರವ ಮೌನ. ಯಾರೂ ಮಾತಾಡೋಗಿಲ್ಲ. ಈಗ ನೀವು ಹೆಂಗೆ ಕೂತ್ಕೊಂಡಿದ್ದೀರಾ ಹಾಗೆ. ಎಷ್ಟೋ ಸರಿ ನಂಗೆ ಕೇಳ್ತಾರೆ, ಈ ಹಾಲ್ ತುಂಬಿದಾಗಲೂ ನನಗೆ ಕೇಳ್ತಾರೆ, ಬಂದಿಲ್ವಾ ಯಾರು ಅಂತ. ಎಲ್ಲರೂ ಬಂದಿದ್ದರು, ಆದರೆ ಅಲ್ಲಿ ಯಾರೂ ಮಾತಾಡೋಕ್ಕೆ ಬಿಡೋದಿಲ್ಲ. ಯಾಕೆಂದರೆ ಅಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ. ಸೊ ನೀವು ಅದು ತಪ್ಪು ಇದು ಸರಿ ಅಂತ ಹೇಳೋರು ನಾವು ಯಾರೂ ಅಲ್ಲ. ಇದಕ್ಕಿಂತಲೂ ಮತ್ತೊಂದು ಸ್ಟೆಪ್ ಇದೆ. ಬುದ್ಧ, ರಮಣ, ರಾಮದಾಸ ಇವರಲ್ಲಿ ಮಾತೇ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋದೆ. ಅದು ಬಹಳ ಕಷ್ಟ. ನಿಮ್ಗಳಿಗೆಲ್ಲ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳೋದು, ನಿಮಗೆ ಯಾರಿಗೆ ಅದು ಅನ್ವಯ ಆಗುತ್ತೋ ಗೊತ್ತಿಲ್ಲ. ಸುಮ್ಮನೆ ಕೂತ್ಕೊಳ್ಳಿ ಅಂದರೂ ದೊಡ್ಡ ಕಷ್ಟ ಅದು. ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ನೋಡೋಣ, ಕೂತ್ಕೊಳ್ತಾರೆ. ಏನೂ ಯಾರೂ ಮಾತಾಡದೆ ಎಲ್ಲ ಸುಮ್ಮನಿದ್ರೆ ಗಡಿಯಾರ ನೋಡ್ತಾ ಇರ್ತಾರೆ, ಹಿಂಗೆ ತಿರುಗಿಕೊಂಡು, ಇದು ನಡೀತಾ ಇದೆಯೋ ನಿಂತು ಹೋಗಿದೆಯೋ ಅಂತ. ಅಂದರೆ ಆತ್ಮಾನುಸಂಧಾನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರೂ ಸಹ ಅವಕಾಶದಿಂದ ವಂಚಿತರಾಗುವಂತಹ ಜನಗಳೇ ಜಾಸ್ತಿ ಆಗ್ತದೆ. ಏನ್ರಿ ಯಾಕೆ ಆಶ್ರಮಕ್ಕೆ ಬರ್ತಿಲ್ಲ, ఆ కడ పోతే మాట్లాడొద్దు అంటారు. నేనే చెప్పిండాను, అక్కడ ఏమేం ప్రాబ్లం ఉండదో అక్కడ వచ్చేసేయండి, అక్కడ అంతా ఫైనల్ చేస్తాను ಅಂತ. ಇಲ್ಲೆಲ್ಲ ಗಲಾಟೆ, ಅಂಗಡಿನಲ್ಲೂ ಗಲಾಟೆ, ಅವ್ರು ಬರೋದು ಇವ್ರು ಬರೋದು, ಅದು ಕೊಡು ಇದು ಕೊಡು ಅನ್ನೋದು. ಬಂದ್ಬಿಡಿ ಕನಕಾ ಪರಮೇಶ್ವರಿ ದೇವಸ್ಥಾನದ ಯಾರೂ ಕೇಳೋಲ್ಲ, ಜೋರಾಗಿ ಮಾತಾಡ್ಕೊಳ್ಳಿ. ಏನು ಮೀಟಿಂಗ್ಗಳೆಲ್ಲ ಹಂಗೆ ಮಾಡ್ತಾರೆ. ದೇವಸ್ಥಾನ ಹಂಗಲ್ಲ, ಅದು ದೇವಸ್ಥಾನ ಅಂದರೆ ದೇವರ ಸ್ಥಾನ. ಮೊನ್ನೆ ಒಂದು ಮಾತು ಹೇಳಿದೆ, ನೀವು ಉತ್ತರ ಕೊಡೋಕ್ಕೂ ಹಿಂಜರಿದ್ರಿ. ಮೊನ್ನೆ ಸುಮ್ಮನೆ ಒಂದು ಶಾಕಿಂಗ್, ಒಂದು ಜರ್ಕ್ ಕೊಟ್ಟೆ ನಿಮಗೆ. ಇಷ್ಟು ಭಕ್ತಿ ಇದೆ ನಿಮಗೆ, ದೇವರು 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 ಅಂತೀರಿ, ದೇವರು ಅಂತ ಹೇಳ್ತೀರಾ, ಅವ್ನು ಪೂಜೆ ಮಾಡ್ತೀರಾ, ಅವ್ನು ದೀಪ ಹಚ್ತೀರಾ, ಅವ್ನು ಊದಿನ ಕಡ್ಡಿ ಹಚ್ತೀರಾ, ನಮಸ್ಕಾರ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ದೇವ್ರ ಮೇಲೆ ಇರ್ತೀರಾ? ಬಾಗಿಲು ಹಾಕ್ಕೊಂಡು ಬರೋದೆ,
ಎ ಸಿ ಪಾಸ್ ಯಾರೇ ಮಾಡ್ಕೊ ಬೇರೆ ಲೋಕಕ್ಕೆ ಹೊಟ್ಟೋಗ್ಬಿಡ್ತು. ದೇವ್ರ ಮನೇಲಿ ದೇವ್ರು ಇದ್ದಾನಲ್ಲ, ಅವಂಗೇನು ಅನಿಸ್ಬೇಡ ನೀವು ಬೀಗ ಹಾಕೊಂಡು ಬಂದರೆ. ಈಗ ಅಡ್ಡ ಬೀಳ್ತಿದ್ನಲ್ಲಪ್ಪ ಅವನು, ಈಗ ಅಡ್ಡ ಬಿದ್ದ ಅಂದ ಅಷ್ಟೇ. ಅವರು ಅಡ್ಡ ಬೀಳೋದಷ್ಟೇ. ಯಾಕೆ ಅಂದರೆ ಅವರ ಸಿಸ್ಟಮ್, ಅವರ ಜೀವನದ ಆ ಒಂದು ಅಭ್ಯಾಸ ಇದೆ. ಯಾಕೆ ಹಾಗೆ ಮಾಡ್ತೀನಿ ಅಂತ, ಯಾಕೆ ಇದನ್ನು ಎತ್ತದೆ ಅಂದರೆ, ರಾಮಕೃಷ್ಣ ಮಠದಲ್ಲಿ ಮತ್ತು ಅನೇಕ ಸಾಧುಗಳ ಸಂತರ ಜೀವನವನ್ನು ನೀವು ಓದುವಾಗ ಗೊತ್ತಾಗತ್ತೆ. ಮಡ್ರಾಸ್ ಮಠದಲ್ಲಿ ಸ್ವಾಮಿ ರಾಮಕೃಷ್ಣಾನಂದಜಿ ಅಂತ ಶ್ರೀರಾಮಕೃಷ್ಣರ ಪ್ರತ್ಯಕ್ಷ ಶಿಷ್ಯರು. ಸ್ವಾಮಿ ವಿವೇಕಾನಂದರಿಗೆ ಮಡ್ರಾಸ್ನ ಜನ ಎಲ್ಲ ಕೇಳ್ತಾರೆ, ಸ್ವಾಮೀಜಿ ನಮಗೊಬ್ರು ಸ್ವಾಮೀಜಿನ ಕಳಿಸ್ಕೊಡಿ ಅಂತ. ಇವ್ರು ಕಳಿಸ್ಕೊಡ್ತಾರೆ. ಕಳಿಸುವಾಗ ಅವ್ರು ಹೇಳ್ತಾರೆ, ಐ ವಿಲ್ ಸೆಂಡ್ ಎ ಮಾಂಕ್ ಹೂ ಈಸ್ ಮೋರ್ ಆರ್ಥೋಡಾಕ್ಸ್ ದ್ಯಾನ್ ಯು ಆಲ್ ಅಂತಾರೆ. ಅಂಥ ಪರಂಪರೆಯಲ್ಲಿ ಬಂದಿರೋರು. ಸೊ ಎಲ್ಲ ಬರ್ತಾರೆ. ಮಡ್ರಾಸ್ ಗೊತ್ತಲ್ಲ ನಿಮ್ಗೆ, ಮಳೆ ಯಾವಾಗಲೂ, ಮಳೆಗಾಲದಂತೂ ವಿಪರೀತ ಮಳೆ, ಆಗಿನ ಕಾಲದ ವಿಪರೀತ ಮಳೆ. ಕಟ್ಟಿರ್ತಾರೆ ಚಿಕ್ಕ ಆಶ್ರಮ, ಅಲ್ಲಿ ಎಲ್ಲರೂ ಮಲಗಿರ್ತಾರೆ. ನೀವೇನು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ, ಸುಮ್ಮನೆ ರಿಪ್ಲೈನೂ ಮಾಡಬೇಡಿ, ಸುಮ್ಮನೆ ಕೇಳಿಸ್ಕೊಂಬಿಡಿ. ಆ ಮಳೆ ಸಮಯದಲ್ಲಿ ಇವ್ರಿಗೆ ಈ ಪೂಜೆ ಮಾಡೋರು ಇವರು ರಾಮಕೃಷ್ಣಾನಂದರು, ಅವ್ರಿಗೆ ರಾಮಕೃಷ್ಣಾನಂದರು ಅಂತ ಹೆಸರು ಕೊಡ್ತಾರೆ. ನಿದ್ದೆ ಬರ್ತಿಲ್ಲ ಅವ್ರಿಗೆ. ಯಾಕೆಂತ ಕೊನೆಗೆ ಎದ್ದುಬಿಟ್ಟು ರಾಮಕೃಷ್ಣ ಪರಮಹಂಸರ ಆ ದೇವರ ಮಂದಿರಕ್ಕೆ ಹೋಗಿ ನೋಡ್ತಾರೆ. ಆ ರಾಮಕೃಷ್ಣರ ಆ ಭಾವಚಿತ್ರದ ಮೇಲಿಂದ ನೀರು ತೊಟಕ್ತಾ ಇದೆ. ಭಾಳ ನೋವು ಮಾಡ್ಕೊಂಡ್ಬಿಟ್ಟು ಓಡ್ ಹೋಗಿ ಛತ್ರಿ ತೆಗೆದುಕೊಂಡ್ಬಂದು ಛತ್ರಿನ ತೆಗೆದು ಹಾಗೇ ಇಟ್ಕೊಂಡಿರ್ತಾರೆ ಬೆಳಗಿನ ಜಾವದವರೆಗೆ ಹಾಗೇ ಇಟ್ಕೊಂಡಿರ್ತಾರೆ. ಇದು ನಿಜವಾದ ಭಕ್ತಿ. ಇನ್ನೂ ಎಕ್ಸ್ಟ್ರೀಮ್ ಹೋಗ್ಬೇಕಂದ್ರೆ ಶಬರಿ ಕಚ್ಚಿ ತಿಂದಿಟ್ಟಿರ್ತಾಳೆ. ಲಕ್ಷ್ಮಣ ಸ್ವಲ್ಪ ಬೇಜಾರು ಮಾಡ್ಕೊತಾನೆ, ಕಚ್ಚಿಟ್ಟಿದ್ದ ಅಜ್ಜಿ ಕಚ್ಚಿಟ್ಟು ಹಣ್ಣು ತಿಂತಿದ್ದ ರಾಮ ಅಂತ. ರಾಮ ಹೇಳ್ತಾನೆ, ಅವಳು ನೋಡಲಿಕ್ಕೆ ಶಬರಿ ಅಷ್ಟೇ, ಅವಳ ಧಮನಿಗಳಲ್ಲಿ ರಾಮನ ಹೆಸರಿದೆ, ಅದು ನಾನೇ ಅಲ್ಲಿರೋದು ಅಂತ ಹೇಳಿದಾಗ ಒಪ್ಕೊಳ್ತಾನೆ. ಅಂದರೆ ಶಬರಿಯ ಭಕ್ತಿ ಏನಾಯ್ತು ನೋಡಿ. ನಮ್ಮದು ದೇವ್ರಿಗೆ ನಾವು ಕಚ್ಚಿ ಕೊಡೋದು ಏನು ದೇವ್ರ ಹತ್ರನೇ ಇರೋ ಥರ ಮಾತಾಡೋದು. ಆ ಹೃದಯವನ್ನು ಅವಳು ಸಮರ್ಪಿಸ್ಬಿಟ್ಟಿದ್ದಾಳೆ. ಶ್ರೀರಾಮಕೃಷ್ಣ ಪರಮಹಂಸರ ಜೀವನದಲ್ಲೂ ಇವತ್ತು ಅವರು ನಿಮ್ಮೆಲ್ರಿಗೂ ಅಂದರೆ ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡಿದ ದಿವಸ, ಕಲ್ಪತರು ದಿವಸ ಅಂತ ಕರಿತೀವಿ. ರಾಮಕೃಷ್ಣ ಪರಮಹಂಸರಿಗೆ ಎಲ್ಲ ಭಕ್ತರು ನಮಸ್ಕಾರ ಮಾಡುವಾಗ ಇವತ್ತು ನಾನೇನು ಮಾಡಲಿ ನಿಮಗೆ, 1886 ಜನವರಿ 1ನೇ ತಾರೀಕು ಸಾಯಂಕಾಲ 4:15 ಸಂದರ್ಭದಲ್ಲಿ ರಾಮಕೃಷ್ಣ ಪರಮಹಂಸರು ಅಷ್ಟು ಹುಷಾರಿಲ್ಲ ಅಂತಿದ್ದವರು ಇದ್ದಕ್ಕಿದ್ದಾಗೆ ಫಸ್ಟ್ ಫ್ಲೋರಿಂದ ನಡ್ಕೊಂಡು ಕೆಳಗಡೆ ಬಂದುಬಿಡ್ತಾರೆ. ಬರೀ ಭಕ್ತರು ಇರ್ತಾರೆ, ಗೃಹಿ ಭಕ್ತರು. ಅಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ವಿವೇಕಾನಂದಾದಿಗಳು ಯಾರೂ ಇರಲಿಲ್ಲ ಅಲ್ಲಿ, ಬರೀ ಗೃಹಿ ಭಕ್ತರು. ಅದಕ್ಕೆ ನಾವು ಡಿವೋಟೀಸ್ ಅಂತ ಕರಿತೀವಲ್ಲ, ಆ ಭಕ್ತರು ಇರ್ತಾರೆ. ಅವರೆಲ್ಲ ನಮಸ್ಕಾರ ಮಾಡಿದಾಗ ರಾಮಕೃಷ್ಣ ಪರಮಹಂಸರಿಗೆ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಕೀಗೆ ಬೋಲ್ಬೋ ಅಂದರೆ ನಾನು ನಿಮ್ಗೇನು ಹೇಳಲಿ, ನಿಮ್ಮೆಲ್ರಿಗೂ ಚೈತನ್ಯವಾಗಲಿ ಅಂತ ಆಶೀರ್ವಾದ ಮಾಡಿದ ದಿವಸ ಇವತ್ತು. ಅದಕ್ಕೆ ಎಲ್ಲ ರಾಮಕೃಷ್ಣ ಮಠದಲ್ಲಿ ಇವತ್ತು ಹೇಗೆ ಬೆಳಗಿನ ಜಾವದಿಂದ ನಾವು ಕಾರ್ಯಕ್ರಮ ಇಟ್ಕೊಂಡು ಹಾಗೆ ಪ್ರಾರ್ಥಿಸ್ಕೊಂಡು ರಾಮಕೃಷ್ಣರ ಕೃಪೆಗೆ ನಾವು ಪಾತ್ರರಾಗೋದಕ್ಕೆ ಪ್ರಯತ್ನ ಪಡ್ತೀವಿ. 107 ರಾಮಕೃಷ್ಣ ಗುರುವೇ ಪರಮಹಂಸ ಗುರುವೇ, ರಾಮಕೃಷ್ಣ ಗುರುವೇ ಪರಮಹಂಸ ಗುರುವೇ, ರಾಮಕೃಷ್ಣ ಗುರುವೇ ಪರಮಹಂಸ ಗುರುವೇ, ಕಾಮಿತದಾಯಕ ಪ್ರೇಮದಿ ನಮಿಪೆವು, ಕಾಮಿತದಾಯಕ
ಮತವ ನೀನೇಕವೆಂದೆಣಿಸಿದೆ ಅಕಲಂಕ ಮಹಿಮಾ ಮಮ ದೇವ ಸಕಲ ಮತವ ನೀನೇಕವೆಂದೆಣಿಸಿದೆ ಅಕಲಂಕ ಮಹಿಮಾ ಮಮ ದೇವ ಲೋಕ ಸೇವೆಯಂ ಖ್ಯಾತಿಯ ಹೊಂದಿದೆ ಲೋಕ ಸೇವೆಯಂ ಖ್ಯಾತಿಯ ಹೊಂದಿದೆ ಕಣ್ಣನ ಪ್ರಿಯ ನಮಿಪೆವು ದೇವ ರಾಮ ಕೃಷ್ಣ ಪರಮಹಂಸ ಗುರುವೇ ರಾಮ ಕೃಷ್ಣ ಗುರುವೇ ಪರಮಹಂಸ ಗುರುವೇ ಸ್ವಾಮಿ ವಿವೇಕಾನಂದನ ಗುರುರೇ ಸ್ವಾಮಿ ವಿವೇಕಾನಂದನ ಗುರುರೇ ಪ್ರೇಮದಿ ಸಲಹೆ ಸಕಲ ಲೋಕವ ಸ್ವಾಮಿ ವಿವೇಕಾನಂದನ ಗುರುರೇ ಪ್ರೇಮದಿ ಸಲಹೆ ಸಕಲ ಲೋಕವ ತಾಮಸ ಮಾಡದೆ ಕಾವುದು ಎಮ್ಮನ ತಾಮಸ ಮಾಡದೆ ಕಾವುದು ಎಮ್ಮನ ಚಾಮುಂಡಾಂಬೆಯ ವರಭಕ್ತನೇ ರಾಮ ಕೃಷ್ಣ ಗುರುವೇ ಪರಮಹಂಸ ಗುರುವೇ ರಾಮ ಕೃಷ್ಣ ಗುರುವೇ ಪರಮಹಂಸ ಗುರುವೇ ಕಾಮಿತ ದಾಯಕ ಪ್ರೇಮದಿ ಹರಿದೆವು ಕಾಮಿತ ದಾಯಕ ಪ್ರೇಮದಿ ನಮಿದೆವು ರಾಮ ಕೃಷ್ಣ ಗುರುವೇ ಪರಮಹಂಸ ಗುರುವೇ ರಾಮ ಕೃಷ್ಣ ಗುರುವೇ ಭಕ್ತಿಸಿದ ನೋಡ್ಕೊಳ್ಳಿ हे राम कृष्ण सलह कृपालु हे राम कृष्ण सलह कृपालु हे राम कृष्ण सलह ಕನಕ ಕೇಳುವುದಿಲ್ಲ ಕೀರ್ತಿ ಬೇಡುವುದಿಲ್ಲ ಕನಕ ಕೇಳುವುದಿಲ್ಲ ಕೀರ್ತಿ ಬೇಡುವುದಿಲ್ಲ ಭಕ್ತಿಯೊಂದನೆ ನಿನ್ನ ಬೇಡುತ್ತ ನಯ್ಯ ಹೇ ರಾಮ ಕೃಷ್ಣ ಸಲಹ ಕೃಪಾಲು ರಾಮ ಕೃಷ್ಣ ಸಲಹ ಧನವೆನ್ನ
ಜೊತೆಗೆಂದು ಬಾರದು ದಿಟವು, ಧನವೆನ್ನ ಜೊತೆಗೆಂದು ಬಾರದು ದಿಟವು, ಹೆಸರು ಕೀರ್ತಿಯನೆಲ್ಲ ಮರೆತೆ ಬಿಡುವುದು ರಾಮ ಕೃಷ್ಣ ಸಲವು ಕೃಪಾಳು ರಾಮ ಕೃಷ್ಣ ಸಲವು. ನಾನು 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 ಇದೇ ನನ್ನ ಮಂತ್ರ, ನಾನು 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 ಇದೇ ನನ್ನ ಮಂತ್ರ, ಈಗ ಅರಿತೆ ಇದು ಮನದ ಕುತಂತ್ರ, ರಾಮ ಕೃಷ್ಣ ಸಲವು ಕೃಪಾಳು ರಾಮ ಕೃಷ್ಣ ಸಲವು. ಎನ್ನಿಂದ ಪರರಿಗೆ ಸಂದೀತು ಉಪಕಾರ, ಎನ್ನಿಂದ ಪರರಿಗೆ ಸಂದೀತು ಉಪಕಾರ ಎಂದು ತಿಳಿದ ಮಂದಮತಿಯನು ಮನ್ನಿಸು ಹೇ ರಾಮ ಕೃಷ್ಣ ಕೃಪಾಳು ಹೇ ರಾಮ ಕೃಷ್ಣ ಸಲವು. ಸತ್ಯವಂತನು ನೀನು ನಿರಭಿಮಾನನು ನೀನು, ಸತ್ಯವಂತನು ನೀನು ನಿರಭಿಮಾನನು ನೀನು, ಕಪಟವನರಿಯದ ಸರಳ ಶುದ್ಧನು ನೀನು ರಾಮ ಕೃಷ್ಣ ಕೃಪಾಳು ರಾಮ ಕೃಷ್ಣ ಸಲವು ಕೃಪಾಳು ರಾಮ ಕೃಷ್ಣ ಸಲವು. ಕನಕ ಕೇಳುವುದಿಲ್ಲ ಕೀರ್ತಿ ಬೇಡುವುದಿಲ್ಲ, ಕನಕ ಕೇಳುವುದಿಲ್ಲ ಕೀರ್ತಿ ಬೇಡುವುದಿಲ್ಲ, ಭಕ್ತಿಯೊಂದನೆ ನಿನ್ನ ಬೇಡುತ್ತ ವಿನಯ್ಯ ರಾಮ ಕೃಷ್ಣ ಸಲವು ಕೃಪಾಳು ರಾಮ ಕೃಷ್ಣ ಸಲವು ಕೃಪಾಳು ರಾಮ ಕೃಷ್ಣ ಸಲವು. ಕೀರ್ತನ ಸಂಗ್ರಹ ಭಾಗ 2. ಪ್ರೇಮ ಮುದಿತ ಮನಸ್ಸೆ ಕಹೋ ರಾಮ ರಾಮ 63 63. प्रेम मुदित मन से कहो राम राम राम, श्री राम राम राम, श्री राम राम राम। प्रेम मुदित मन से कहो
मिटे लेके राम नाम। कटे दुख मिटे लेके राम नाम। भव समुद्र सुखद नाव एक राम नाम। श्री राम राम प्रेम मुदित मन से कहो राम राम राम। श्री राम 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 श्री राम राम राम। परम भक्ति सुख निधान नित्य राम नाम। परम भक्ति सुख निधान नित्य राम नाम। निराधार को आधार एक राम नाम। श्री राम 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 प्रेम मुदित मन से कहो राम राम राम। श्री राम 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 श्री राम राम राम। संत हृदय सदा वसत एक राम नाम। हृदय सदा वसत एक राम नाम। परम गुप्त परम इष्ट मंत्र राम नाम। श्री राम 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 प्रेम मुदित मन से कहो राम राम राम। श्री राम 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 श्री राम राम राम। महादेव सतत जपत दिव्य राम नाम। महादेव सतत जपत दिव्य राम नाम। काल शमत भीत सतत कहत राम नाम। श्री राम 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 प्रेम मुदित मन से कहो राम राम राम। श्री राम 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 श्री राम राम राम। माता पिता बंधु सखा सब ही राम नाम। माता पिता बंधु सखा सब ही राम नाम। भक्त जना जीवन धन एक राम नाम। श्री राम 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 प्रेम मुदित
राम 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 श्री राम 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 श्री राम 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 श्री राम 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 श्री राम 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 श्री राम 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 श्री राम 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 श्री राम 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 श्री राम 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 श्री राम 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 श्री राम 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 राम राम ಶ್ರೀ ಗುರು ಮಹಾರಾಜರ ಮೇಲೆ ಒಂದು ನಾಮಾವಳಿ ಹಾಡಿ ಹೇಳ್ಕೊಡ್ತೀನಿ. ಜ್ಯೋತಿ ತೆಗೆದುಕೊಳ್ಳಿ, ಜ್ಯೋತಿ ತೆಗೆದುಕೊಳ್ಳಿ. ಚೇಂಜ್ ಇರುತ್ತೆ ತುಂಬ. हे प्रेम रूप श्री राम कृष्ण, 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 करुणामय पालय मां, करुणामय पालय मां, हे प्रेम रूप श्री राम कृष्ण, हे प्रेम रूप श्री राम कृष्ण, करुणामय पालय मां, करुणामय पालय मां, हे दीन बंधु श्री शारदेश, दीन बंधु श्री शारदेश, हे दीन बंधु श्री शारदेश, हे दीन बंधु श्री शारदेश, मम प्राण प्रिय पाहि मां, मम प्राण प्रिय पाहि मां, हे दीन बंधु श्री शारदेश, दीन बंधु श्री शारदेश, मम प्राण प्रिय पाहि मां, 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 हे प्रेम रूप श्री राम कृष्ण, श्री राम कृष्ण, करुणामय पालय मां, करुणामय पालय मां, हे
ಪ್ರೇಮ ರೂಪ ಶ್ರೀರಾಮ ಕೃಷ್ಣ, ಪ್ರೇಮ ರೂಪ ಶ್ರೀರಾಮ ಕೃಷ್ಣ, ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ, ಪ್ರೇಮ ರೂಪ ಶ್ರೀರಾಮ ಕೃಷ್ಣ, ಕರುಣಾಮಯ ಪಾಲಯ ಮಾಂ, ಕರುಣಾಮಯ ಪಾಲಯ ಮಾಂ, ಕರುಣಾಮಯ ಪಾಲಯ ಮಾಂ, ಕರುಣಾಮಯ ಪಾಲಯ ಮಾಂ, ಹೇ ದೀನ ಬಂಧು ಶ್ರೀ ಶಾರದೇಶ, ದೀನ ಬಂಧು ಶ್ರೀ ಶಾರದೇಶ, ಹೇ ದೀನ ಬಂಧು ಶ್ರೀ ಶಾರದೇಶ, ದೀನ ಬಂಧು ಶ್ರೀ ಶಾರದೇಶ, ಮಮ ಪ್ರಾಣ ಪ್ರಿಯ ಪಾಹಿ ಮಾಂ, 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 ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ, ಕರುಣಾಮಯ ಪಾಲಯ ಮಾಂ, ಪಾಲಯ ಮಾಂ, ಹೇ ದೀನ ಬಂಧು ಶ್ರೀ ಶಾರದೇಶ, ದೀನ ಬಂಧು ಶ್ರೀ ಶಾರದೇಶ, ಹೇ ದೀನ ಬಂಧು ಶ್ರೀ ಶಾರದೇಶ, ದೀನ ಬಂಧು ಶ್ರೀ ಶಾರದೇಶ, ಮಮ ಪ್ರಾಣ ಪ್ರಿಯ ಪಾಹಿ ಮಾಂ, 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 ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಇವತ್ತಿನ ವಿಶೇಷದ ಬಗ್ಗೆ ಇನ್ನೊಂದು ಮಾತು ಹೇಳ್ತೀನಿ. ರಾಮಕೃಷ್ಣ ಸಂಪ್ರದಾಯದಲ್ಲಿ ದೇವರು ಅಲ್ಲಿ, ನಾವು ಇಲ್ಲಿ ಅನ್ನೋ ಭಾವನೆನೇ ಇಲ್ಲ. ದೇವರು ಇಲ್ಲಿ ಅನ್ನೋದೇ ಮುಖ್ಯವಾದ ವಿಚಾರ. ಅದನ್ನು ನೀವು ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯಲ್ಲಿ ನೋಡಿರ್ತೀರ. ದೇವಿಗೆ ಪೂಜೆಯನ್ನು ಮಾಡುವಾಗ ತಾಯಿಗೆ ಏನೇನು ಹೂವು ಇಷ್ಟನೋ, ತಾಯಿಗೆ ಯಾವ್ಯಾವ ಹಾಡು ಇಷ್ಟನೋ ಅದನ್ನು ಹಾಡ್ತಾ ತಾಯಿಯ ಪ್ರೆಸೆನ್ಸ್ ಅಂತ ಹೇಳ್ತೀವಿ, ತಾಯಿಯ ಇರುವಿಕೆಯನ್ನು ಅರ್ಥೈಸಿಕೊಂಡು ಕೇವಲ ತೋರ್ಪಡಿಕೆಗೆ ಪೂಜೆ ಅಥವಾ ಕೇವಲ ತೋರ್ಪಡಿಕೆಗೆ ನಾಮ ಸಂಕೀರ್ತನೆ ಮಾಡ್ತಿರಲಿಲ್ಲ ಶ್ರೀರಾಮಕೃಷ್ಣರು. ಅವರು ಹಾಡ್ತಿದ್ರೆ ಜಗನ್ಮಾತೆನೇ ಬಂದು ಅಲ್ಲಿ ಕುಳಿತುಕೊಂಡು ಕೇಳ್ತಾ ಇದ್ರು. ಇದು ರಾಮಕೃಷ್ಣ ಸಂಪ್ರದಾಯದ ವಿಶೇಷತೆ. ಹಾಗನ್ಬಿಟ್ಟು ನಾವು ಪೂಜೆ ಗೀಜೆನೇನು ಬೇಡ ಅಂತ ಹೇಳೋದಿಲ್ಲ. ಆದರೆ ನೋಡಿ, 1855ನೇ ಇಸ್ವಿನಲ್ಲಿ 1855ನೇ ಇಸ್ವಿ ಮೇ ತಿಂಗಳಲ್ಲಿ ರಾಣಿ ರಾಸಮಣಿ ದೇವಿಯ ಸಹಕಾರದಿಂದ ಕಾಳಿ ಮಂದಿರ, ಭವತಾರಣಿಯ ಮಂದಿರ ನಿರ್ಮಾಣವಾಯಿತು. ಅವಾಗಿಂದ ಇವತ್ತಿನವ್ರಿಗೆ ಎಷ್ಟು ನೂರಾರು ಜನ ಅರ್ಚಕರು ಬಂದು ಹೊಟ್ಟೋದ್ರು ಅರ್ಚನೆ ಮಾಡ್ತಾ. ಆದರೆ ಶ್ರೀರಾಮಕೃಷ್ಣರು ಬಂದಿದ್ದು ಅರ್ಚಕರಾಗಿ ಅರ್ಚಿಸ್ಕೊಂಡ್ಬಿಟ್ರು. ಈಗ ಅರ್ಚಿಸ್ತಾ ಇದೆ ಇಡೀ ಜಗತ್ತು ಅವ್ರಿಗೆ. ಯಾಕೆ ಅಂದರೆ ಅವರು ಕೇವಲ ಪೂಜೆ ಮಾಡ್ತಿರ್ಲಿಲ್ಲ, ಜಗನ್ಮಾತೆಯ ಇರುವಿಕೆಯನ್ನು ಅರಿತು ಅವರು ಪೂರ್ಣವಾಗಿ ಯಾದೇವಿ ಸರ್ವಭೂತೇಶಿ ಮಾತೃರೂಪೇಣ ಸಂಸ್ಥಿತ, ಯಾದೇವಿ ಸರ್ವಭೂತೇಶು ದಯಾರೂಪೇಣ ಸಂಸ್ಥಿತ, ಎಲ್ಲ ವಿದ್ಯಾರೂಪೇಣ ಲಕ್ಷ್ಮೀ ರೂಪೇಣ ಎಲ್ಲ ರೀತಿಯ ಆ ಒಂದು ಭಾವನೆಯನ್ನು ಶ್ರೀರಾಮಕೃಷ್ಣರು ಮನಸ್ಸಲ್ಲಿಟ್ಕೊಂಡು ಪೂಜೆ ಮಾಡಿ ಜಗತ್ತಿಗೆ ತಿಳಿಸ್ಕೊಟ್ರು. ನೀನು ಪೂಜೆ ಮಾಡ್ತಿರೋದು ಕೇವಲ ಪೂಜೆ ಅಲ್ಲ, ಪರಮಾತ್ಮನ ಇರುವಿಕೆಯನ್ನು ಅರಿಯುವುದಕ್ಕೆ. ಅದಕ್ಕೆ ನಾವೇನು ಮಾಡ್ತೀವಿ, ರಾಮಕೃಷ್ಣ ಆಶ್ರಮದಲ್ಲಿ ನಮ್ಮ ಮಠದಲ್ಲೆಲ್ಲ ಪೂಜೆ ಮಾಡುವಾಗ
ನಾವು ದೇವ್ರನ್ನ ಹೊರಗಡೆ ಇದೆ ಅಂತ ಅಂದ್ಕೊಳ್ಳೋದೇ ಇಲ್ಲ. ನೀವು ನೋಡ್ಬೋದು, ನೀವು ಯಾವ್ದಾದ್ರು ಪೂಜೆ ಮಾಡೋಕೆ. ಯಾಕೆಂದರೆ ಅಲ್ಲಿ ಯಾಕೆ ನಮ್ಗೆ ಹೋಗೋಕ್ಕೆ ಆಗೋದಿಲ್ಲ ಅಂದರೆ ಗಲಾಟೆನೇ ಇಲ್ಲ ಅಲ್ಲಿ. ಪೂಜಾರಿ ಮಂತ್ರಗಳು ಹೇಳ್ತಿರ್ತಾನೆ, ನಾವು ಪೂಜೆ ನೋಡಬೇಕು, ನಿಶಬ್ದ ಕೂತ್ಕೋಬೇಕು, ಆಗೋದಿಲ್ಲ. ಆಶ್ರಮಗಳು ಬಿಟ್ಟು ಅಲ್ಲಿ ಪೂಜೆ ಮಾಡುವಾಗ ಏನು ಮಾಡ್ತಾನೆ, ಆರಂಭದಲ್ಲಿ ದೇವ್ರನ್ನ ಇಹಾಗಚ್ಚ ಇಹತಿಷ್ಠ ಇಹ ಸನ್ನಿಧಸ್ತು ಅದನ್ನು ಹೇಳಿಬಿಟ್ಟು ಆ ಪುಷ್ಪ ಪಾತ್ರೆಯಲ್ಲಿ ಒಂದು ಪುಷ್ಪವನ್ನು ತೆಗೆದುಕೋತಾರೆ. ಒಂದು ಪುಷ್ಪ ಸಾಮಾನ್ಯವಾಗಿ ಜಾವಾ ಪುಷ್ಪ ಅಂದರೆ ದೊಡ್ಡ ಪಂಚಮುಖಿ ದಾಸವಾಳ ಆ ಥರ ತೊಗೊಂಬಿಟ್ಟು ಅದನ್ನು ಕೈಯಲ್ಲಿ ಇಟ್ಕೋತಾರೆ. ಕೈಯಲ್ಲಿ ಇಟ್ಕೊಂಡು ಪೂಜೆ ಮಾಡುವಂತಹ ಆ ದೇವರ ಅಲ್ಲಿ ಎದುರುಗಡೆ ಇದ್ದಾನೆ, ಅವನನ್ನು ನೋಡ್ತಾ ಧ್ಯಾನ ಮಾಡ್ತಾ ಆಂತರ್ಯದಲ್ಲಿರುವಂತಹ ಆ ಭಗವಂತನನ್ನು, ಜಗನ್ಮಾತೆಯನ್ನು ಉಸಿರಿನ ಮೂಲಕ ಆ ಪುಷ್ಪದ ಮೇಲೆ ಕೂತ್ಕೊಳ್ಳೋ ಥರ ನಾವು ನೆನಪಿಸ್ಕೊತೀವಿ, ಭಾವಿಸ್ಕೊಳ್ತೀವಿ. ಆ ಪುಷ್ಪಕ್ಕೆ ಬಂದಾಗ ಆ ಪುಷ್ಪವನ್ನು ತೆಗೆದು ತಲೆಯ ಮೇಲೆ ಸಹಸ್ರಾರದಲ್ಲಿ ಕೂರಿಸ್ಕೋತೀವಿ. ಆ ಹೂನ ಕೂರಿಸ್ಕೊಂಡು ಧ್ಯಾನ ಕೂತ್ಕೋತೀವಿ. ಧ್ಯಾನ ಮಾಡಿದಾಗ ನನ್ನ ಆಂತರ್ಯದಲ್ಲಿರುವ ಪರಮಾತ್ಮ ಇಲ್ಲಿದ್ದಾನೆ ಅನ್ನೋ ಭಾವನೆ. ಅಂದರೆ ಪ್ರತಿಯೊಂದು ಹಂತದಲ್ಲಿ ಯು ಆರ್ ನಾಟ್ ಸಪ್ರೇಟ್ ಫ್ರಮ್ ದ ಗಾಡ್. ದ ಗಾಡ್ ಈಸ್ ರಿಸೈಡಿಂಗ್ ವಿದಿನ್ ಯು. ಇದು ರಾಮಕೃಷ್ಣ ಪರಮಹಂಸರು ಜಗತ್ತಿಗೆ ಹೇಳಿಕೊಟ್ಟಿದ್ದು. ಆ ಪೂಜೆ ಮಾಡಿದ್ರೆ ನಿಂಗೆ ಇದು ಸಿಗುತ್ತೆ, ಈ ಪೂಜೆ ಮಾಡಿದ್ರೆ ನಿಂಗೆ ಸಿಗುತ್ತೆ, ನಿಂಗೆ ಅದು ಸಿಗುತ್ತೆ, ಆ ಪೂಜೆ ಮಾಡಿದ್ರೆ ನಿಂಗೆ ಇದು ಸಿಗುತ್ತೆ, ಈ ಪೂಜೆ. ಹಾಗಾದರೆ ನಿಮ್ಗೆ ಇದೆಲ್ಲ ಸಿಗೋಗಿದ್ರೆ ಪೂಜೆ ಮಾಡಿಸೋನಿಗೆ ಇಷ್ಟೊತ್ತಿಗೆಲ್ಲ ಸಿಗಬೇಕಾಗಿತ್ತಲ್ಲ. ಅವನ ಹತ್ರ ಒಂದು ಅರ್ಧ ಡಜನ್ ಇದು ಏನು BMW ಇರಬೇಕಾಗಿತ್ತಲ್ಲ. ಯಾಕಂದ್ರೆ ಅವನು ಇಷ್ಟು ಪೂಜೆ ಮಾಡಿಸ್ತಾನಲ್ಲ. ಅವನು ಪೂಜೆ ಮಾಡಿಸೋದು ನಿಮ್ಮ ಬಗ್ಗೆ ಹೇಳ್ತೀನಿ, ಅವ್ರ ಬಗ್ಗೆ ಹೇಳೋಕೆ ಹೋಗಲ್ಲ. ಪೂಜೆ ಮಾಡೋದು ಯಾಂತ್ರಿಕವಾಗಿ ಪೂಜೆ. ಚಪ್ಪಂಡಿ, ಮಾಮ ಕಾದು ಮಮ. ಇವ್ರಿಗೆ ಮಾಮ ಅಂತ ಕರೆದು ಅಭ್ಯಾಸ ಆಗಿಬಿಟ್ಟಿದೆ. ಮಮ ಅಂದರೆ ಮಾಮ ಅಂತ. ಮಾಮ వచ్చిండారు దానికి ಆ ಮಾಮ ಕಾದು ಮಮ. ಇವೆಲ್ಲ ನೀವು ನೋಡ್ತಿರ್ತೀರ, ನಗು ಬರ್ತಿರುತ್ತೆ. ಯಾಕೆ ಅಂದರೆ ಅಲ್ಲಿ ಪರಮಾತ್ಮನನ್ನು, ಹೃದಯದಲ್ಲಿರುವಂತಹ ಪರಮಾತ್ಮನನ್ನು ಹೊರಗಡೆ ತಂದು ಪೂಜೆಯನ್ನು, ಅದು ಷೋಡಶೋಪಚಾರ, ದಶೋಪಚಾರ ಇವೆಲ್ಲ ಪೂಜೆ ಮಾಡ್ತಾರೆ. ಮಾಡಿದ್ಮೇಲೆ ಇಲ್ಲಿ ನೋಡಿ, ಕೊನೆಯ ಐಟಮ್ ಹೇಳ್ತೀನಿ, ಡೀಟೇಲ್ಸ್ ಹೇಳಲ್ಲ. ಆ ಪೂಜೆ ಮಾಡಿದ ಮೇಲೆ ಇನ್ನೇನು ಎಲ್ಲ ನೈವೇದ್ಯ ಆಯಿತು, ಎಲ್ಲ ಫಲಪುಷ್ಪಾಂಜಲಿ ಎಲ್ಲ ಆಯಿತು. ಎಲ್ಲ ಆದಮೇಲೆ ಆ ಪುಷ್ಪವನ್ನು ಹತ್ತಿರ ತೆಗೆದುಕೊಂಡು ಮತ್ತೆ ಉಸಿರು ತೆಗೆದುಕೋತಾರೆ. ಆಗೇನೆಂದರೆ ಅಲ್ಲಿರುವ ಭಗವಂತನನ್ನು ಮತ್ತೆ ವಾಪಸ್ ನಾವು ಇಟ್ಕೊಂಡು, ಅಂದರೆ ಹೃದಯ ಕಮಲ ಮಧ್ಯೆ ರಾಜಿತಂ ನಿರ್ವಿಕಲ್ಪಂ. ಇಲ್ಲಿ ರಾಮಕೃಷ್ಣ ಮಠದ ಈ ಸಂಪ್ರದಾಯದ ಪೂಜೆ ಏನಂದರೆ, ನಾವು ದೇವ್ರಿಗೆ ಹತ್ತಿರ ಇರೋ ಥರ ಮಾಡೋಕ್ಕೆ ಮನಸ್ಸು ಕೊಡ್ತಾರೆ. ದೂರ ದೇವರಿದ್ದಾನೆ. ಹಾಗಾದರೆ ತಿರುಪತಿಯಲ್ಲಿ ಇದ್ದಾನಲ್ಲ ಸ್ವಾಮೀಜಿ, ಹಾಗಾದರೆ ಮೂಕಾಂಬಿಕೆಯಲ್ಲಿ ಇದ್ದಾನೆ ಸ್ವಾಮೀಜಿ, ಧರ್ಮಸ್ಥಳದಲ್ಲಿ ಇದೆಯಲ್ಲ ಸ್ವಾಮೀಜಿ. ಇದೇ ಅಲ್ಲಿ ಯಾಕಿದೆ ಅಂದರೆ, ಇಲ್ಲಿದ್ದನ್ನು ಅದೇನಾ ಅಂತ ನೋಡ್ಕೊಂಡು ಬನ್ನಿ ಅಂತ ನಿಮ್ಮನ್ನು ಹೋಗೋದು. ಹೋಸರಿ ಅಂತ ತಗೊಂಡೆ, ಈ ಸರಿ ಅಂತ ತಗೋಬೇಕು, ಹೋಸರಿ ಅದಲ್ಲ. ಆ ಪರಮಾತ್ಮನನ್ನು ಟ್ಯಾಲಿ ಮಾಡಿಕೊಡೋದು. ಈ ಹೃದಯದಲ್ಲಿದ್ದಾನಲ್ಲ ಆ ಪರಮಾತ್ಮನೇ ನೀನಲ್ವಾ ಅಂತ ಚೆಕ್ ಮಾಡಿಕೊಡೋದು. ಅದಕ್ಕೆ ಪುಣ್ಯಕ್ಷೇತ್ರಗಳಿಗೆ ಹೋಗೋದು ಅಂತ ಹೇಳೋದು. ಪುಣ್ಯಕ್ಷೇತ್ರಗಳಿಗೆ ಯಾಕೆ ಹೋಗ್ತೀರಾ ಅಂದರೆ, ಪರಮಾತ್ಮ ಅಲ್ಲಿದ್ದಾನೆ ಅನ್ನೋ ಭಾವನೆಯಿಂದ ಹೋಗ್ತೀವಿ. ತೀರ್ಥಿ ಕುರುವಂತಿ ತೀರ್ಥಾನಿ, ನಾರದ ಭಕ್ತಿ ಸೂತ್ರದಲ್ಲಿ ಈ ಒಂದು ಸೂತ್ರ ಬರುತ್ತೆ. ತೀರ್ಥಿ ಕುರುವಂತಿ ತೀರ್ಥಾನಿ, ಸಶಾಸ್ತ್ರಿ ಕುರುವಂತಿ ಶಾಸ್ತ್ರಾಣಿ, ಸುಕರ್ಮಿ ಕುರುವಂತಿ ಕರ್ಮಾಣಿ. ಯಾಕೆ ನಾವೆಲ್ಲ ಬಿಟ್ಟು ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲಿಗೆ ಹೋಗ್ತೀವಿ, ಮೆಟ್ಲು ಹತ್ಕೊಂಡು ಹೋಗ್ತೀವಿ. 1000 ಮೆಟ್ಲಿದೆ, 1000 ಮೆಟ್ಲು. ನಾವು ಯಾವತ್ತೂ ಬಸ್ಸಲ್ಲಿ ಹೋಗಿದ್ದೇ ಇಲ್ಲ. ಆಮೇಲೆ ಕಾರು ಬಸ್ಸೆಲ್ಲ ಮೊದಲು ಬರೀ ಮೆಟ್ಲು. ಮೈಸೂರು ಮಹಾರಾಜರು, ಹಿಂದಿನ ಮಹಾರಾಜರುಗಳೆಲ್ಲ ಮೆಟ್ಲು ಹತ್ಕೊಂಡೇ ಹೋಗ್ತಾ ಇದ್ರು. ಆ ಬಸವನಿಗೆ ನಮಸ್ಕಾರ ಮಾಡಿ ಮತ್ತೆ ಮೆಟ್ಲು ಹತ್ಕೊಂಡು ಹೋಗಿತ್ತ. ಯಾಕೆ ಅಷ್ಟು ಕಷ್ಟಪಡಬೇಕು? ಇಲ್ಲೇ ಯಾರೋ ಸಾವುಕಾರರು ಚಿನ್ನದ್ದು ಏನದು ಲೇಪನ ಹಾಕಿರುವಂಥ ದೇವರು ಅಂತಿದ್ರೆ, ಅದು ಚಿನ್ನದ್ದಾಗಲಿ ಯಾವುದೇ ಆಗಲಿ ಒರಿಜಿನಲ್ ಅಂದರೆ ತಾಯಿಯ ಸ್ವರೂಪ ಅಲ್ಲಿ ಮಹಿಷಾಸುರ ಮರ್ದಿನಿಯಾಗಿ ಅವಳು ಇಡೀ ಜಗತ್ತಿಗೆ ತೋರಿಸ್ಕೊಂಡ್ಳು. ಮಹಿಷಾಸುರ ಮರ್ದಿನಿ.
ಹಾಗೆ ವಿಶೇಷವಾದ ಸ್ಥಳಗಳಲ್ಲಿ ನಾವು ಆ ದೇವ್ರನ್ನ ನೋಡ್ತೀವಿ. ಈಗೆಲ್ಲ ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿರ್ತಾರೆ ಏನೇನೋ, ಆದರೆ ನಮಗೆ ನಮ್ಮ ಮನೆತನದಲ್ಲಿ ಧರ್ಮಸ್ಥಳಕ್ಕೆ ಭಾಳ ನಡ್ಕೊಳ್ತಾ ಇದ್ದಾನೆ. ಅದರಲ್ಲೂ ಅಣ್ಣಪ್ಪ ಸ್ವಾಮಿ ನಮ್ಗೆ ಇವತ್ತಿಗೂ ಅಣ್ಣಪ್ಪ ಇದ್ದಾನೆ ಅಂತಲೇ ಭಾವನೆ, ಮಂಜುನಾಥೇಶ್ವರ ಇದ್ದಾನೆ ಅಂತಲೇ ಭಾವನೆ. ಎಂಥ ಭಾವನೆ ಇತ್ತು ಅಂದರೆ ಬೇಕಾದಷ್ಟು ಜನ ಅವರ ಅನುಭವಗಳನ್ನ ನಮ್ಗೆ ಹೇಳ್ತಾ ಇದ್ರು. ಆಗ ಬಸ್ಸು ಈಗ ಹೋಗುತ್ತಲ್ಲ, ಬಸ್ಸು ದೇವಸ್ಥಾನದ ಪಕ್ಕ ಅದಲ್ಲ, ಬಸ್ ಇಲ್ಲೇ ನಿಂತ್ಕೊಂಡ್ಬಿಡೋದು ಉಜಿರಿನಲ್ಲೇ, ಅಲ್ಲಿಂದ ನಡ್ಕೊಂಡು ಹೋಗ್ತಾಯಿದ್ರು. ಅದು ಕಾಡಿದೆ, ಕಾಡಿತ್ತು ಅವಾಗಂತೆ. ಇವನ್ ನಮ್ಮ ಹಿರಿಯರು ಹೇಳ್ತಾ ಇದ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಹೋಗ್ತಾಯಿದ್ರು. ಆದರೆ ಸಹಸ್ರ ಜನ ಬರೋರು. ಯಾಕೆ ತಿರುಪತಿಗೆ ಈಗಲೂ ಹೋಗ್ತಾರೆ ಜನ, ಸಹಸ್ರ ಜನ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂದರೆ ಅಲ್ಲಿ ಆವಿರ್ಭಾವವಾಗಿದೆ. ಹಾಗೆ ದಕ್ಷಿಣೇಶ್ವರದ ಕಾಳಿಯನ್ನು ಶ್ರೀರಾಮಕೃಷ್ಣ ಪರಮಹಂಸರು ಅಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಂಡ ಮೇಲೆ ಅಲ್ಲಿಯ ಕಾಳಿಗೆ ಆ ಜಾಗೃತ ಮೂರ್ತಿ ಅಂತ ಕರಿತೀವಿ ನಾವು, ಜಾಗೃತಲಾಗಿದ್ದಾಳೆ ಅಂತ. ಶ್ರೀರಾಮಕೃಷ್ಣರ ವಿಶೇಷತೆ ಎಂದರೆ ನಿನ್ನ ಹೃದಯದಲ್ಲಿರುವಂತಹ ಕಾಳಿ ಜಗನ್ಮಾತೆ, ರಾಜರಾಜೇಶ್ವರಿ, ಪರಮೇಶ್ವರಿ, ಅಂಬೆ, ಭವಾನಿ ಆ ರೂಪದಲ್ಲಿದ್ದಾಳೆ ಅನ್ನೋದನ್ನು ತುಲನಾ ಮಾಡಿಕೊಂಡು ಅವಳಿಗೆ ನಮಸ್ಕಾರ ಮಾಡಿ ಅವಳನ್ನ ಅಲ್ಲೇ ಬಿಟ್ಟು ಬರೋದಲ್ಲ, ಅವಳನ್ನ ಹೃದಯದಲ್ಲಿ ಇಟ್ಕೊಂಡು ಬರೋದು ಶ್ರೀರಾಮಕೃಷ್ಣರ ವಿಶೇಷತೆ. ಅದು ಆ ಒಂದು ವಿಶೇಷತೆಗೆ ನಾವು ಹೆಚ್ಚು ಅಡ್ವರ್ಟೈಸ್ಮೆಂಟ್ಗೆ ಹೋಗಲ್ಲ. ರಾಮಕೃಷ್ಣ ಆಶ್ರಮದಲ್ಲಿ ಅಡ್ವರ್ಟೈಸ್ಮೆಂಟ್ ಇಲ್ಲ. ಇವತ್ತು ಈ ಪೂಜೆ ಇದೆ, ಇವತ್ತು ಈ ಪೂಜೆ ಇದೆ, ಇದು ಇಷ್ಟು ಇದಕ್ಕೆ ಮೊದಲೇ ಬುಕ್ ಮಾಡಿ, ಮುಂದ್ಗಡೆ ಸೀಟೆಲ್ಲ ಬುಕ್ ಮಾಡಿ, 3ನೇ ಸೀಟು ಬುಕ್ ಮಾಡಿ, ಕೊನೆ ಸೀಟು ಕಡಿಮೆ ಏನಿಲ್ಲ. ಯಾರು ಬೇಕಾದ್ರೂ ಬನ್ನಿ, ಯಾರು ಬೇಕಾದ್ರೂ ಹೋಗಿ. ನಿಮ್ಮ ಹೃದಯ ಪರಿಶುದ್ಧವಾಗಿದ್ದರೆ ಸಾಕು. ಹೃದಯ ಪರಿಶುದ್ಧವಾಗಿದೆ ಅಂದರೆ ಪರಮಾತ್ಮ ಹೃದಯದಲ್ಲಿ ನೆಲೆಸ್ತಾನೆ ಅಂತ ಹೇಳಿ, ಇತ್ತೀಚೆಗೆ ಇಂತಹ ದೇವಸ್ಥಾನಗಳು, ಮಂದಿರಗಳು ನಿಧಾನಾಗಿ ಬೆಳೀತಾ ಇವೆ. ಆ ದೇವಸ್ಥಾನದ ಮಹಿಮೆ ಅದ್ಭುತವಾಗಬೇಕಾದ್ರೆ ಅಲ್ಲಿಯ ಪೂಜಾರಿ ದೇವರಿದ್ದಾನೆ ಅಂತ ಪೂಜೆ ಮಾಡ್ಕೊಂಡು ಬಂದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಭಗವತಿಯ ಶಕ್ತಿ ಬರುತ್ತೆ. ದುರದೃಷ್ಟವಶಾತ್ ನಮಗಂಥ ಪೂಜಾರಿಗಳು ಸಿಗೋದು ಬಹಳ ಕಷ್ಟ. ಯಾಕೆಂದರೆ 4-5 ದೇವಸ್ಥಾನ ಒಪ್ಕೊಂಡಿರ್ತಾರೆ. ಈ ದೇವಸ್ಥಾನ ದೀಪ ಹಚ್ಚಿದ್ರು, ಆ ದೇವಸ್ಥಾನದಲ್ಲಿ ದೀಪ ಬಿಟ್ಟರು, ಹಳೆ ಹೂ ತೆಗೆದ್ರು, ಅಲ್ಲಿ ಇಲ್ಲಿ ಇದು ಹಾಕಿದ್ರು, ನಾವೇನು ಮಾಡಲಿಕ್ಕಾಗಲ್ಲ. ಕಾಲಾಯ ತಸ್ಮೈ ನಮಃ. ಅದಕ್ಕೆ ಶ್ರೀರಾಮಕೃಷ್ಣ ಇನ್ನೊಂದು ನಮಗೆ ಹೇಳ್ಕೊಟ್ಟಿದ್ದಾರೆ, ಮಾನಸ ಪೂಜೆ. ಕುತ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ದೇವ್ರ ಹೊರಗಡೆ ಇದ್ದಾನಲ್ವಾ, ಇಲ್ಲಿ ಇರಿಸ್ಕೊಳ್ಳಿ, ಪೂಜೆ ಮಾಡಿ. ಹೃದಯ ಪರಿಶುದ್ಧವಾಗಿದ್ದರೆ ಹೃದಯದಲ್ಲಿ ಪರಮಾತ್ಮ ಇರ್ತಾನೆ ಅಂತ ಹೇಳಿದ್ದಷ್ಟೇ ಅಲ್ಲ, ತೋರಿಸಿಕೊಟ್ಟ ಅವತಾರ ವರಿಷ್ಠರು ಶ್ರೀರಾಮಕೃಷ್ಣ ಪರಮಹಂಸರು. ಅವ್ರ ಹತ್ರ ಯಾರಾದರೂ ಬಂದು ನನಗೆ ಬಹಳ ಕಷ್ಟವಾಗಿದೆ, ನನಗೆ ಆಶೀರ್ವಾದ ಮಾಡಿ ಅಂದರೆ ಶ್ರೀರಾಮಕೃಷ್ಣರು ಆಶೀರ್ವಾದ ನಾನು ಮಾಡೋದಲ್ಲ, ಹೋಗಲಿ ಜಗನ್ಮಾತೆ ಇದ್ದಾಳೆ ಅವಳ ಹತ್ರ ಪ್ರಾರ್ಥಿಸ್ಕೊಂಬ ಅನ್ನೋರು. ಸ್ವಾಮಿ ವಿವೇಕಾನಂದರು ಆಗಿನ ನರೇಂದ್ರನಾಥ ಬಂದು ನನಗೆ ಹೀಗಾಗಿದೆ, ತಂದೆ ತೀರ್ಕೊಂಡ್ಬಿಟ್ಟಿದ್ದಾರೆ, ಮನೆಯಲ್ಲಿ ಬಹಳ ಕಷ್ಟ ಇದೆ, ನಾನು ಹೋಗು ಜಗನ್ಮಾತೆ ಹತ್ರ ಪ್ರಾರ್ಥಿಸ್ಕೊಂಬಂದು. ನಾವು ಹೇಳಲ್ವಾ, ಹೋಗೋದು ಅಲ್ಲಿ ಕೂತ್ಕೊಂಡಿದ್ರೆ ನೀನು ದೊಡ್ಡಪ್ಪ ಕೇಳ್ಕೊಂಬ ಅಂತ ಹೇಳಿದ್ರೆ, ಹೋಗು ಜಗನ್ಮಾತೆ ಅಲ್ಲಿದ್ದಾಳೆ, ಹೋಗು ತಾಯಿ ಕೇಳ್ಕೊಂಬ. ಎಂಥ ತ್ಯಾಗ ಮತ್ತು ವೈರಾಗ್ಯದ ಆ ಒಂದು ಜ್ಯೋತಿ ಬೆಳಗ್ತಾ ಇತ್ತು ಶ್ರೀರಾಮಕೃಷ್ಣರಲ್ಲಿ. ಇದ್ದರೆ ನರೇಂದ್ರ ಆಗಲಿ ನಾ ಹೋಗ್ತೀನಿ ಅಂತ ಯುವಕ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಓದ್ತಾ ಇದ್ದ. ಆಗಿನ ಕಾಲದಲ್ಲಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಸೀಟ್ ಸಿಗೋದೇ ಕಷ್ಟ, ಎಲ್ಲ ಇಂಗ್ಲೀಷ್ನವರು. ಆದರೆ ಇವನಿಗೆ ಅದೆಲ್ಲ ಸಿಕ್ಕಿತ್ತು, ಅಂಥ ಮೇಧಾವಿ ಇವನು. ಸೊ ಅವನಿಗೆ ಬಂದು ಕಷ್ಟ ಇದೆ ಅಂತ ಹೇಳಿದಾಗ ಶ್ರೀರಾಮ್ ಹೋಗಿ ಕೇಳ್ಕೊ ನೀನೇ, ಈ ಪೂಜೆ ಮಾಡು ಸಿಗುತ್ತೆ, ಈ ಪೂಜೆ ಮಾಡು ಸಿಗುತ್ತೆ, ಈ ಅಷ್ಟೋತ್ರ ಮಾಡು ಸಿಗುತ್ತೆ, ಈ ಕಾಣಿಕೆ ಕೊಡು ಸಿಗುತ್ತೆ ಅಂತ ಹೇಳಿಲ್ಲ. ಹೋಗಿ ಕೇಳ್ಕೊ ನೀನೇ ಧೈರ್ಯವಾಗಿ ನೇರವಾಗಿ. ಶ್ರೀರಾಮಕೃಷ್ಣ ಕಳಿಸ್ಬಿಟ್ರು. ನರೇಂದ್ರನಾಥ ಒಂದೊಂದೇ ಮೆಟ್ಲು ಹತ್ಕೊಂಡು ಆ ಭವತಾರಿಣಿ ಹತ್ರ ನಿಂತ್ಕೊಂಡ್ಬಿಟ್ಟು ತಾಯಿನ ನೋಡ್ತಾನೆ. ಹಿ ವಿಜುವಲೈಸಸ್ ಡಿವೈನ್ ಮದರ್. ನೋಡ್ಬಿಟ್ಟು ಮಾ ಅಮ್ಮಕ್ಕೆ ತ್ಯಾಗದ ವೈರಾಗ್ಯ ದೀನ್, ಭಕ್ತಿ ದೀನ್. ತ್ಯಾಗ ವೈರಾಗ್ಯ ಭಕ್ತಿ ಕೇಳ್ಕೊಂಬರ್ತು.
ಏನು ಬೇಕೋ ಕೇಳೋ ಕೊಡ್ತಾರೆ. ಜಗನ್ಮಾತೆ ಇದ್ದಾಳೆ ಅಂದರೆ, ಈಗಿನ ಕಾಲದವ್ರಾಗಿದ್ದರೆ ಅದನ್ನು ಕಂಪ್ಯೂಟ್ರಲ್ಲಿ ಹಾಕ್ಬಿಟ್ಟು PDF ಫೈಲಲ್ಲಿ ತೊಗೊಂಡೋಗ್ಬಿಟ್ಟು ಎಲ್ಲ ಹೇಳ್ಬಿಡ್ಬೋದು. ಫಸ್ಟ್ ಫ್ಲೋರ್ ಆಗಿಲ್ಲ ಅದು ಹಾಕ್ಕೊಡು, ಸೆಕೆಂಡ್ ಫ್ಲೋರ್ ಆಗಿಲ್ಲ ಅದು ಹಾಕ್ಕೊಡು, ಥರ್ಡ್ ಫ್ಲೋರ್ ಆಗಿಲ್ಲ, ಎದುರು ಗಂಡು ಮನೆಯವರು ತೊಗೊಂಡಿದ್ದಾರೆ, ನಾನು ಸ್ವಲ್ಪ ದೊಡ್ಡದೇ ತೊಗೊಳಕ್ಕೆ ಹೇಳೋದು. ಬರೀ ವಾಪಸ್ ಬರ್ತಾರೆ ನರೇಂದ್ರನಾಥ. ಇದನ್ನು ಈ ರಾಮಕೃಷ್ಣರ ವಿಶೇಷತೆ ತಿಳ್ಕೊಳಕ್ಕೆ ಹೇಳ್ತಿದ್ದೀನಿ ನಿಮಗೆ. ವಾಪಸ್ ಬರ್ತಾರೆ. ಕೇಳಿದ್ಯಾ ನಿಂಗೆ ಏನೇನು ಬೇಕು ಅಂತ ಕೇಳಿದ್ಯಾ? ಬಂಗಾಳಿನಲ್ಲಿ ಮಾಕೆ ದಿಕೆಚೇನ್ ಕೀ ಬೋಲ್ಲೆ, ಏನು ಹೇಳಿದ್ದು ತಾಯಿ? ನೀನೇನು ಹೇಳಿದೆ ತಾಯಿಗೆ? ನಾನು ಅಲ್ಲಿ ಹೋಗಿ ನಿಂತ್ಕೊಂಡೆ, ಜಗನ್ಮಾತೆ ಮುಂದೆ ನಿಂತ್ಕೊಂಡ ತಕ್ಷಣ ನನಗೆ ಭಕ್ತಿ ಕೊಡು, ವೈರಾಗ್ಯ ಕೊಡು, ತ್ಯಾಗ ಕೊಡು, ನನ್ನ ಜೀವನ ಇಂಥ ಒಂದು ಅದ್ಭುತವಾದ ಜೀವನವಾಗಲಿ, ಭಕ್ತಿ ಜ್ಞಾನ ವೈರಾಗ್ಯ ಕೊಡು ಅಂತ ಕೇಳ್ಕೊಬಂದು. ಶ್ರೀರಾಮಕೃಷ್ಣ, ಅಯ್ಯೋ ಜ್ಞಾಪಿಸ್ಕೊಳು, ನೀನು ಪ್ರೆಸಿಡೆನ್ಸಿ ಕಾಲೇಜಿನ ಸ್ಟೂಡೆಂಟು, ಈ ಊರು ಜ್ಞಾಪಿಸ್ಕೊಳಕ್ಕಾಗಲ್ವ? ಜ್ಞಾನ ಭಕ್ತಿ ವೈರಾಗ್ಯ ಹೋಗಂತ ಹೇಳ್ತಾನೆ. ಮತ್ತೂ ಹೋಗ್ತಾನೆ, ಮತ್ತೂ ಅದನ್ನೇ ಕೇಳ್ತಾನೆ. ಶ್ರೀರಾಮಕೃಷ್ಣ, ಇಲ್ಲಪ್ಪ ಈಗ ಸ್ವಲ್ಪ ಸೀರಿಯಸ್ ಆಗಿ ಹೋಗಿ ಮತ್ತೆ ಅಂತ 3 ಸರಿ ಹೋದಾಗಲೂ ಇದನ್ನೇ ಕೇಳ್ಕೊಂಬರ್ತಾನೆ. ಇದು ನಿಜವಾದ ಮನುಷ್ಯನಿಗೆ ಬೇಕಾದ ವಸ್ತು, ತ್ಯಾಗ, ಭಕ್ತಿ, ವೈರಾಗ್ಯ. ಬೇರೆ ಎಲ್ಲ ಏನು ಯೋಚನೆ ಮಾಡಿ. ಕಲ್ಲೊಳಲು ಹುಟ್ಟಿದ ಕ್ರಿಮಿಕೀಟಗಳಿಗೆ ಅಲ್ಲಲ್ಲಿ ಆಹಾರವನ್ನಿತ್ತವರು ಯಾರೋ, ಎಲ್ರಿಗೂ ನೋಡ್ಕೊಳ್ತಾನ ಅವನು. ಅವ್ರಿಗೇನು ಹುಲ್ಲಲೋಚನಕ್ಕಾಗಿ ನೆಲೆಯಾದಿ ಕೇಶವ ಎಲ್ಲರನ್ನೂ ಸಲುಹವನು. ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಯಾರಿಗೆ ಅವನೇನು ಕೊಡಲ್ಲ ಹೇಳಿ? ಬಟ್ ಅತಿ ಆಸೆ ಇರೋರು ನಾವೇನು ಮಾಡೋಕ್ಕಾಗಲ್ಲ. ಎಲ್ಲರೂ ನೋಡ್ಕೊಳ್ತಾನೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ, ನೀವು ಹೋಗಿ ನೀರು ಹಾಕೊಂಡ್ಬರ್ತೀರಾ? ಇವರೆಲ್ಲ ಪಾವಗಡದವರೆಲ್ಲ ಹೋಗ್ಬಿಟ್ಟು ಅಲ್ಲಿ ಬೆಟ್ಟದಲ್ಲಿರೋ ಮರಗಳು ಕತ್ತರಿಸ್ಕೊಂಬರ್ತಾರಷ್ಟೇ, ಅವರು ಮನೆಗೆ ತಗೊಂಡೋಗಿ. ನೀರು ಹಾಕಲ್ಲ ಯಾರು. ಎಂಥ ಹಾಡೋದು! ಸಾಮಾಜಿಕ ಒಂದು ಇದು ಏನಂತಾರೆ, ಅವೇರ್ನೆಸ್ ಬರುತ್ತದ್ರಲ್ಲಿ. ಹುಟ್ಟಿಸಿದ್ದ ಸ್ವಾಮಿ ನೋಡ್ಕೊಳ್ತಾನ ಅವನು. ಸೊ ಇದು 3 ಇವತ್ತು ಜ್ಞಾಪಿಸ್ಕೊಳ್ಳಿ. ಜ್ಞಾನ, ಭಕ್ತಿ, ವೈರಾಗ್ಯ. ನೀವು ಬೇರೆ ಏನು ಕೇಳಿ ಏನು ಕೇಳದೇರಿ ಅದ್ರ ಪಾಡೋದು ಬರ್ತಿರುತ್ತೆ, ಬರೋದೆಲ್ಲ ಬರ್ತಾ ಇರುತ್ತೆ. ಯಾವುದು ಬರೋದು ಬೇಡ ಅಂದು ಏನು ಅವನ್ನೆಲ್ಲ ನೋಡ್ಕೊಳ್ತಾನೆ. ಆ ನಂಬಿಕೆ ನಿಮಗೆ ಬರಬೇಕು. ಧ್ರುವನಿಗಿತ್ತು ಆ ನಂಬಿಕೆ. ನಾವು ಮಕ್ಕಳಿಗೆ ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ ಹುಷಾರೋ ಕೆಲಸದವನು ಕರ್ಕೊಂಡೋಗೋ, ಒಬ್ಬನೇ ಹೋಗ್ತಿದ್ಯಾ ಫಸ್ಟ್ ಫ್ಲೋರ್, ಬೇಡ ಮಗು ಅದು. ಅವ್ರ ತಾಯಿ ಕಾಡು ಕಳಿಸ್ತಿದ್ದಾಳೆ. ಅದು ಈಗಿನ ಕಾಲದ ಕಾಡಲ್ಲ, ಆಗಿನ ಕಾಲದ ದಟ್ಟಾರಣ್ಯ. ಯಾಕೆ? ಅವ್ನು ಕೇಳ್ತಾನೆ, ನಾನು ಅಲ್ಲಿ ಕೂತ್ಕೋಬೇಕು ಅಂತ. ಅಯ್ಯೋ, ಅವ್ರನ್ನ ಇವ್ರನ್ನೇನು ಕೇಳಬೇಡ, ಶ್ರೀಮನ್ ನಾರಾಯಣನ ಕೇಳು ಅಂತ. ಎಂತಹ ಅವನಲ್ಲಿ ಮನಸ್ಸಿತ್ತು ನೋಡಿ. ತಾಯಿ ಹೇಳಿದ ಮಾತು ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು. ನಾವು ಎಷ್ಟೇ ಕೇಳ್ತಿರ್ತೀವಿ, ಇಲ್ಲಿಂದ ಬರುತ್ತೆ, ಇಲ್ಲಿಂದ ಹೊರಟೋಗುತ್ತೆ, ಎಲ್ಲೂ ಸ್ಟಾಪೇ ಇಲ್ಲ. ಅವನಿಗೆ ಅನ್ಕೊಂಡ್ಬಿಡ್ತಾನೆ, ಹೌದಾ ನನಗೆ ಅವನೇನ ನೋಡ್ಕೊಳ್ಳೋದಮ್ಮ? ಹೌದು, ಹೋಗು. ಸುಮತಿ ಹೇಳ್ತಾಳೆ, ಹೋಗು. ಕಾಡು ಕಳಿಸ್ತಿದ್ದಾಳೆ, ಯಾರೂ ಇಲ್ಲ, ಹಿಂದಿಲ್ಲ ಮುಂದಿಲ್ಲ. ಇವನ ನಡ್ಕೊಂಡು ಹೋಗ್ತಾನೆ, ಧ್ಯಾನಕ್ಕೆ ಕೂತ್ಕೊಳ್ತಾನೆ, ಪರಮಾತ್ಮನ ನೆನಿತಾನೆ. ಹೃದಯ ಕಮಲ ಮಧ್ಯದಲ್ಲಿ ನಾರಾಯಣ ಇರ್ತಾನೆ. ಇದು ಶ್ರೀರಾಮಕೃಷ್ಣರು ನಮ್ಮ ಕಲಿಯುಗದಲ್ಲಿ, ಅದರಲ್ಲೂ 18ನೇ ಶತಮಾನ 19ನೇ ಶತಮಾನದಲ್ಲಿ ಖಂಡಿತ ಈಗಲೂ ಆ ಭಕ್ತಿ, ಆ ಶ್ರದ್ಧೆ, ಆ ವೈರಾಗ್ಯ ಇದ್ದರೆ ನಿಮಗೆ ದೊರಕುತ್ತೆ ಅಂತ ತಿಳಿಸ್ಕೊಟ್ಟಂತಹ ಮಹಾಪುರುಷ. ಜನವರಿ 1ನೇ ತಾರೀಕು ಕಲ್ಪತರುವಾಗಿ ಎಲ್ಲ ಭಕ್ತರಿಗೆ ಹಾಗಂದ್ಬಿಟ್ಟು ನಮಗೆ ಬರೀ ಅದೇ ಬೇಕಾದ ಏನು ಬೇಕಾದ್ರೂ ಕೇಳಿ ಕೊಡ್ತಾರೆ. ಶ್ರೀರಾಮಕೃಷ್ಣ ದೇವರಿಗೆ ನೀವು ಇದನ್ನೇ ಕೇಳಿ ಅದನ್ನೇ ಕೇಳಿ ಅಲ್ಲ. ಇಟ್ ಶೋಸ್ ಯುವರ್ ಮೆಂಟಲ್ ಮೆಚ್ಯೂರಿಟಿ, ವಾಟ್ ಯು ವಾಂಟ್ ಟು ಆಸ್ಕ್. ಈಗ ಪುಟ್ಟ ಮಗು ಬರುತ್ತೆ, ಏನು ಬೇಕು ಅಂದರೆ ಚಾಕ್ಲೇಟ್ ಅಂತ ಕೇಳುತ್ತೆ. ಅದೇ ಮಗು ದೊಡ್ಡ ಆಫೀಸ್ನಲ್ಲಿ ಮ್ಯಾನೇಜರ್ ಆಗಿ, ಡೈರೆಕ್ಟರ್ ಆಗಿ, ಮಗು ಚಾಕ್ಲೇಟ್ ತಗೋ ಅಂದರೆ ನೀವು ಅವನು ಕೇಳಲ್ಲ, ನೀವು ಕೊಡಲ್ಲ, ನಗ್ತಾನೋ, ನೀನು ಚಾಕ್ಲೇಟ್ ಕೊಡ್ತಾನೆ. ಬಟ್ ಆ ಚಾಕ್ಲೇಟ್ಗೆ ಎಷ್ಟು ಹತ್ತಿರ್ತಾನೋ ಅವ್ನು ಚಿಕ್ಕ ಮಗುವಾಗಿದ್ದಾಗ. ಸೊ ಮನಸ್ಸು ಪರಿಪಕ್ವವಾದಾಗ ಚಾಕ್ಲೇಟು ಬೇಡ, ಯಾವುದು ಬೇಡ, ಬ್ರಹ್ಮನು ಕಡಗಿನ ಪಾದಮು ಅಂತ ಆ ಮನಸ್ಸು ಬಂದ್ಬಿಡುತ್ತೆ. ಅಪ್ಪ ನಂಗೇನು ಬೇಡ, ನಿನ್ನ ಪಾದ ಒಂದಿದ್ರೆ ಸಾಕು ಅಂತ ಬರುತ್ತೆ.
ಆ ಮನಸ್ಸು ಬರಲಿ. ಶ್ರೀರಾಮಕೃಷ್ಣ ಪರಮಹಂಸರ ಕೃಪೆಯಿಂದ ನಿಮ್ಮೆಲ್ರಿಗೂ ಅದು ಬರಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದ ಅತಿಥಿಗಳೊಬ್ಬರು ಬಂದಿದ್ದಾರೆ. ಬಹಳ ಭಕ್ತರು, ತಮ್ಮದೇ ಆದ ರೀತಿಯಲ್ಲಿ ಜೀವನವನ್ನು ನಡೆಸ್ಕೊಂಡಿದ್ದಾರೆ. ಅವರು ಈ ರೀತಿಯ ಆಧ್ಯಾತ್ಮಿಕ ವಿಚಾರಗಳಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡು ತುಮಕೂರಿನ ಹತ್ತಿರ ಮಾನಸ ಮಂದಿರವನ್ನು ನಿರ್ಮಾಣ ಮಾಡಿ ಪೂರ್ಣ ಹಸಿರು ಸಸ್ಯ ಶ್ಯಾಮಲ ಮಧ್ಯೆ ಅವರ ಶ್ರೀಮತಿಯವರ ಹೆಸರಿನಲ್ಲಿ ಒಂದು ಆಧ್ಯಾತ್ಮಿಕ ಕೇಂದ್ರವನ್ನು ತೆಗೆದು ತನ್ಮೂಲಕ ಮಾನವ ನಿರ್ಮಾಣದ ಕೆಲಸ, ಮಾನವೀಯತೆಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಆ ಒಂದು ಸ್ಥಳದಲ್ಲಿ ಅದ್ಭುತವಾಗಿ ಕಟ್ಟಿಸಿದ್ದಾರೆ. ಒಂದು ಬಯಲು ರಂಗ ಓಪನ್ ಏರ್ ಥಿಯೇಟ್ರ್ ಇದೆ. ಅಲ್ಲಿ ಅನೇಕ ಸರಿ ನಾನು ನಾಮ ಸಂಕೀರ್ತನೆ ಭಜನ್ಸ್ ಎಲ್ಲ ಮಾಡಿದೆ. ತುಂಬ ಚೆನ್ನಾಗಿದೆ. ಅಲ್ಲಿ ಒಳಗಡೆ ಹೋಗ್ಬಿಟ್ರೆ ಹೊರಗಡೆ ಬರಬೇಕು ಅಂತ ಮನಸ್ಸಿಲ್ಲ. ಈಗಿನ 2026, ನೆನ್ನೆ 25 ಅಂತಿದ್ದೆ, 2026 ಇಂಥವರು ಇದ್ದಾರೆ. ಮನುಷ್ಯಾಣಂ ಸಹಸ್ರೇಶು ಅಂತ ಒಬ್ಬ ಇದ್ದಾರೆ. ಅದೆಲ್ಲ ಬಿಟ್ಟು ಆ ಒಂದು ಸಾಧನಾ ಕ್ಷೇತ್ರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಅವರಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಶ್ರೀ ಹೊನ್ನಪ್ಪನವರು ಭಾಳ ದೊಡ್ಡ ಲಾಯರ್. ಅವರು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆಲ್ಲ ಹೋಗ್ತಿರ್ತಾರೆ. ಬಹಳ ಹೆಸರುವಾಸಿ ಪಡೆದಿದ್ದಾರೆ. ಆದರೆ ತಮ್ಮದೇ ಆದ ರೀತಿಯಲ್ಲಿದ್ದಾರೆ. ಯಾವುದೇ ರೀತಿಯ ಹಮ್ಮಿಲ್ಲ. ಕೆಲಸ ಆಗ್ತಿದೆ, ನಡ್ಕೊಂಡು ಹೋಗಲಿ. ಆದರೆ ನನ್ನ ಗುರಿ ಅಂತ he has dedicated himself for such a wonderful work. He has come specially to attend this program. ಶ್ರೀರಾಮಕೃಷ್ಣರ ಕೃಪೆ ಅವರಿಗಿರಲಿ. ಮತ್ತು ನೀವು ವಿಜಯಕುಮಾರನ್ನು ನೋಡಿದ್ರಿ, ಇಲ್ಲಿ ಬಂದು ಕೂತ್ಕೋತಾ ಇದ್ರು. ನನ್ನ ಮೈಸೂರಿನ ನನ್ನ ಕೊಲೀಗ್ ವಿಜಯಕುಮಾರ್ ವಾಸು ಅವರ ಮಗ ಬಂದಿದ್ದಾನೆ ಇವತ್ತು. ಅವನು ಅನೇಕ ರೀತಿಯಲ್ಲಿ ಇವರಿಗೆ ಸಹಾಯ ಮಾಡ್ತಾ ಇದ್ದಾನೆ. ಈಸ್ ಆಲ್ಸೋ ಐ ಟಿ ಮ್ಯಾನ್. ಮತ್ತು ನಾಗರಾಜನವರು ನಾವೇನು ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರಾರ್ಥಿಸ್ಕೊತೀನಿ, ಶ್ರೀರಾಮಕೃಷ್ಣರ ಕೃಪೆ ಆಗಲಿ, ಶ್ರೀರಾಮಕೃಷ್ಣರ ಆಶೀರ್ವಾದ ನಿಮಗೆ ಬರಲಿ ಅಂತ ಹೇಳಿ ಈ ಮಂಗಳದ ಹಾಡನ್ನು ಹಾಡ್ತೀನಿ. ಮಂತ್ರ ಹೇಳೋ, ಮೈಕ್ಲ ಚಪ್ಪಲ್ಲ. ರೆಡಿನಾ? చెప్తావా? ఇక్కడ కూర్చోతాವ್ರೆ, ఇక్కడ ನಿಂತ್ಕೋತೀಯೋ ಕೂತ್ಕೋತೀಯೋ? ಕೂತ್ಕೋತೀಯಾ? ಇಲ್ಲಿ ಕೂತ್ಕೋದು. ರೆಡಿ ಮಾಡು, ಬರ್ತೀನಿ. ದೇವ ದೀನಬಂಧು ರಾಮಕೃಷ್ಣ ಬೇಗ ಬಾರೈ ದೇವ ದೇವ ದೀನಬಂಧು ರಾಮಕೃಷ್ಣ ಬೇಗ ಬಾರೈ ದೇವ ದೇವ ಎನ್ನ ಹೃದಯ ತಪಿಸುತ್ತಿರುವುದು ಎನ್ನ ಹೃದಯ ತಪಿಸುತ್ತಿರುವುದು
ಹೃದಯ ತಪಿಸುತ್ತಿಹುದು ಇನಿತು ಸುಧೆಯ ಕರುಣಿಸೈ ಬೇಗ ಬಾರೈ ದೇವ ದೇವ ದೀನ ಬಂಧು ರಾಮ ಕೃಷ್ಣ ಬೇಗ ಬಾರೈ ದೇವ ದೇವ ನಿನ್ನ ಮಹಿಮೆಯ ಕೇಳಿರುವೆನು ಆದರೂ ಮನವು ಅರಿಯದು ನಿನ್ನ ಮಹಿಮೆಯ ಕೇಳಿರುವೆನು ಆದರೂ ಮನ ಅರಿಯದು ನಿನ್ನ ನೀನೇ ತೋರು ಎನಗೆ ನಿನ್ನ ನೀನೇ ತೋರು ಎನಗೆ ಅನ್ಯ ಉಪಾಯ ಕಾಣೆನು ಬೇಗ ಬಾರೈ ದೇವ ದೇವ ದೀನ ಬಂಧು ರಾಮ ಕೃಷ್ಣ ಬೇಗ ಬಾರೈ ದೇವ ದೇವ ಎನ್ನ ಹೃದಯ ತಪಿಸುತ್ತಿಹುದು ಎನ್ನ ಹೃದಯ ತಪಿಸುತ್ತಿಹುದು ಇನಿತು ಸುಧೆಯ ಬೇಗ ಬಾರೈ ದೇವ ದೇವ ದೀನ ಬಂಧು ರಾಮ ಕೃಷ್ಣ ಬೇಗ ಬಾರೈ ದೇವ ದೇವ ಬೇಗ ಬಾರೈ ದೇವ ದೇವ ಬೇಗ ಬಾರೈ ದೇವ ದೇವ ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್ ಹರಿಃ ಓಂ ತತ್ಸತ್ ಶ್ರೀ